ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅಭಿಲಾಷೆ ಚಿಕ್ಕದು, ಅಪಾಯ ಬಹಳ ದೊಡ್ಡದು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಅಭಿಲಾಷೆ ಅಂದಾಗ ಕೋರಿಕೆ, ಇಷ್ಟ, ನಮ್ಮ ಇಷ್ಟಗಳು. ನಮ್ಮ ಇಷ್ಟ ಅದು ಶಾರೀರಿಕವಾದಂಥ ಇಷ್ಟ, ಭೌತಿಕವಾದಂಥ ಅಭಿಲಾಷೆಗಳು. ಈ ಅಭಿಲಾಷೆಗಳನ್ನು ಒಂದು ಸಾರಿ ನಾವು ಪರಿಶೋಧನೆ ಮಾಡಿದಾಗ ಬಹಳ ಚಿಕ್ಕದೇ ಇರುತ್ತೆ, ಬಹಳ ಚಿಕ್ಕದು ಇರುತ್ತೆ. ಅಪಾಯ ಮಾತ್ರ, ನಷ್ಟ ಮಾತ್ರ ಬಹಳ ದೊಡ್ಡದಿರುತ್ತೆ. ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡುವಾಗ ಅನೇಕ ಕಡೆ ಇಂಥ ಅನುಭವಸ್ಥರು ಕಾಣ್ತಾ ಇರ್ತಾರೆ. ಇವಾಗ ಪ್ರಿಯರ ದೇವ್ರ ಮಕ್ಕಳಿರ, ಮನುಷ್ಯರ ಮಧ್ಯದಲ್ಲಿ ಕೋರಿಕೆಗಳು ಎಂಥದ್ದಿರುತ್ತಪ್ಪ ಅಂದರೆ, ಈ ಲೋಕದಲ್ಲಿ ಶಾರೀರಿಕವಾದಂಥ ಕೋರಿಕೆ ಅಂದರೆ ತಿನ್ನುವಂಥದ್ದು ಮೊದಲನೇ ಸ್ಥಾನ ಇರುತ್ತೆ. ಕೆಲವರು ಕದ್ದು ಮುಚ್ಚಿ ತಿಂತಾ ಇರ್ತಾರೆ. ತಂದೆ ತಾಯಿಗಳಿಗೆ ಹಂಚಿಕೊಂಡು ಸ್ವಲ್ಪ ಭಯಪಟ್ಟು ತಿನ್ನುವಂಥದ್ದು ನಡೀತಾ ಇರುತ್ತೆ. ಅಂದರೆ ಕೆಲವ್ರ ಮನೆಯಲ್ಲಿ ಏನಪ್ಪ ಅಂದರೆ ಸ್ವಾತಂತ್ರ್ಯ ಇರುತ್ತೆ, ಕೆಲವರ ಮನೆಯಲ್ಲಿ ಏನಪ್ಪ ಅಂತಂದರೆ ಸ್ವಾತಂತ್ರ್ಯ ಇರೋದಿಲ್ಲ. ಇದು ಈ ಸಮಾಜದಲ್ಲಿ ನಡೆಯುತ್ತೆ ಪ್ರಿಯರೇ. ಮದುವೆ ಮಾಡಿಕೊಂಡಾಗ ಅತ್ತೆ ಮಾವನ ಮನೆಗೆ ಯಾರು ಹೋಗ್ತಾರೆ? ಸ್ತ್ರೀಯರು. ಹೋದಾಗ ಅಲ್ಲಿ ಸ್ವಾತಂತ್ರ್ಯ ಇರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಸೊಸೆಯರಿಗೆ ಏನೋ ತಿನ್ನಬೇಕು ಅಂತ ಆಸೆ ಹುಟ್ಟಿದಾಗ ನಾವೇನಾದರೂ ತಿಂದರೆ ಮನೆಯಲ್ಲಿ ಯಾರಾದರೂ ಏನೋ ಅಂತಾರಂತೇಳಿ ಭಯಪಡ್ತಾ ಇರ್ತಾರೆ. ತಿಂದು ಕೆಲವು ಸಮಯದಲ್ಲಿ ನಾನು ತಿಂದಿಲ್ಲ ಅಂತಲೂ ಕೂಡ ಹೇಳ್ಕೊಳ್ತಾರೆ. ಅಂದರೆ ಅವ್ರು ಏನೋ ಅತ್ತೆ ಮಾವರು ಏನೋ ಬೈತಾರೇನೋ, ಇಲ್ಲಾಂದರೆ ಹೊಡಿತಾರೇನೋ ಅಂತೇಳಿ ಅಲ್ಲಿ ಸುಳ್ಳು ಮಾತುಗಳನ್ನು ಮಾತನಾಡುವಂಥ ಪರಿಸ್ಥಿತಿ ಅವರ ಮಧ್ಯದಲ್ಲಿ ಬರುವಂಥದ್ದು ನೋಡ್ತೀವಿ. ಬಂದಾಗ ಅಲ್ಲಿ ಒಂದು ರೀತಿಯಲ್ಲಿ ಸಮಸ್ಯೆಗಳು ಪ್ರಾರಂಭವಾಗುತ್ತೆ. ಅತ್ತೆ ಮಾವ ಅಂದಾಗ ಮಕ್ಕಳಿಗೆ ಸೊಸೆಯರಿರ್ತಾರಲ್ಲ, ಅವರನ್ನು ಮಕ್ಕಳ ಹಾಗೆ ನೋಡಿಕೊಳ್ಳುವಂಥ ಮನೋಭಾವ ಹುಟ್ಟಬೇಕು. ಸೊಸೆಯರು ಬಂದಿದ್ದಾರಂದರೆ ತಂದೆ ತಾಯಿಗಳನ್ನು ಬಿಟ್ಟು ಬಂದಾಗ ಅವರನ್ನು ಒಳ್ಳೆ ಪ್ರೀತಿಯಿಂದನೇ ನನ್ನ ಸ್ವಂತ ಮಕ್ಕಳ ಹಾಗೆಯೇ ನೋಡ್ಕೊಳ್ಬೇಕು. ಮಕ್ಕಳನ್ನು ಹೇಗೆ ನೋಡ್ಕೊಳ್ತೀವಿ? ಸೊಸೆಯರು ಅಂದಾಗ ಅವರನ್ನು ಸ್ವಂತ ಎತ್ತ ಮಕ್ಕಳ ಹಾಗೆಯೇ ನೋಡ್ಕೊಳ್ಬೇಕು. ಮನೆಯಲ್ಲಿ ಹೆಣ್ಣುಮಕ್ಕಳು ಇರ್ತಾರೆ, ಮನೆಯಲ್ಲಿ ಗಂಡು ಮಕ್ಕಳು ಇರ್ತಾರೆ. ಅವರ ವಿಷಯದಲ್ಲಿ ಮಕ್ಕಳಿದ್ದಾಗ ಮಕ್ಕಳ ವಿಷಯದಲ್ಲಿ ಹೇಗೆ ನೋಡ್ಕೊಳ್ತಾರೆ ತಂದೆ ತಾಯಿಗಳು? ದ್ವೇಷ ಮಾಡ್ತಾರಾ? ಸ್ವಾರ್ಥದಿಂದ ನೋಡ್ತಾರಾ? ತಂದೆ ತಾಯಿಗಳಿಗೆ ದ್ವೇಷ, ಸ್ವಾರ್ಥ ಎನ್ನುವಂಥದ್ದು ಇರಲ್ಲ. ಸೊಸೆಯರ ವಿಷಯದಲ್ಲಿ ಯಾಕೆ ಸ್ವಾರ್ಥ ಬರುತ್ತೆ? ಪಕ್ಷಪಾತ ಯಾಕೆ ಬರುತ್ತೆ? ಅವರು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳಲ್ಲ, ಬೇರೆ ಕುಟುಂಬದಿಂದ ಬಂದಂಥ ಮಕ್ಕಳು. ಬೇರೆ ಕುಟುಂಬದಿಂದ ಬಂದಿದ್ದಾರಂದರೆ ಎಷ್ಟು ಗ್ರೇಟ್ ಅದು. ಅದು ದೇವರು ಮಾಡಿರುವಂಥ ಒಂದು ಸಂಕಲ್ಪ. ಅದು ಮಕ್ಕಳ ಹಾಗೆಯೇ ನೋಡ್ಕೊಳ್ಬೇಕು. ಸೊಸೆ ಅಂದ್ರೂ ಮಗಳೇ, ಅಳಿಯ ಅಂದ್ರೂ ಮಗನೇ. ಇದು ದೇವರ ಮಕ್ಕಳಾಗಿರುವಂಥ ಕ್ರೈಸ್ತರು ಕಲಿಯಬೇಕಾದಂಥ ಸಂಗತಿ. ಲೋಕದಲ್ಲಿ ಸಮಸ್ಯೆಗಳಿದೆ, ಎಲ್ಲದರಲ್ಲಿ ಸಮಸ್ಯೆಗಳಿದೆ. ಒಂದು ಕಾಲದಲ್ಲಿ ಅಂಧತ್ವದಲ್ಲಿ, ಒಂದು ರೀತಿಯಲ್ಲಿ ಅಂಧಕಾರದ ದೊರೆತನದಲ್ಲಿ ಇದ್ದಂಥ ನಾವು ದೇವರ ರಾಜ್ಯದಲ್ಲಿ ಸೇರಿದ್ದೀವಿ. ಅಂದರೆ ದೇವರ ರಾಜ್ಯದಲ್ಲಿ ಅಂದರೆ ದೇವರ ಬೆಳಕಿನಲ್ಲಿ ನಾವು ಬಂದಿದ್ದೀವಿ. ದೇವರ ಬೆಳಕಿನಲ್ಲಿ ಬಂದಂಥ ನಾವು ಬೆಳಕಿನ ಸ್ವಭಾವವುಳ್ಳವರಾಗಿ ಜೀವಿಸಬೇಕು. ಪ್ರಿಯರ ದೇವರ ಮಕ್ಕಳಿರ, ನಾವು ಮಾತನಾಡುವಂಥದ್ದು ಏನಪ್ಪ ಅಂದರೆ ಹೆಚ್ಚಾಗಿ ಎಚ್ಚರಿಕೆಗಳೇ ಇರುತ್ತೆ. ಅದಕ್ಕೆ ಕೆಲವರಿಗೆ ಎಚ್ಚರಿಕೆಗಳಂದರೆ ಇಷ್ಟ ಆಗಲ್ಲ. ಏನು ಬೇಕು ಅವರಿಗೆ? ಆಶೀರ್ವಾದ ಬೇಕು. ನಾವು ಪಾಪಾತ್ಮರಾದರೂ, ನಾವು ಪಾಪಿಗಳಾಗಿದ್ದರೂ, ಅನೇಕ ತಪ್ಪುಗಳನ್ನು ಮಾಡಿದ್ರೂ ನಮಗೇನು ಬೇಕು? ದೇವ್ರ ಮೂಲಕ ಆಶೀರ್ವಾದ ಮಾತ್ರ ಬೇಕು ಅಂತೇಳಿ ಮನುಷ್ಯನು ಎದುರು ನೋಡ್ತಾ ಇದ್ದಾನೆ. ಅಂದರೆ ಕ್ರೈಸ್ತನಾಗಿರುವಂಥ ಮನುಷ್ಯನು ರಕ್ಷಣೆ ಬಗ್ಗೆ ಹೇಳಬೇಕು, ಆಶೀರ್ವಾದದ ಬಗ್ಗೆ ಹೇಳಬೇಕು, ಪದೇ ಪದೇ ಅದನ್ನೇ ಹೇಳ್ತಾ ಇರಬೇಕು. ಹಾಗೆ ಜನ ಏನಾಗಿದ್ದಾರಪ್ಪ ಅಂತ ನೋಡುವಾಗ ಕ್ರೈಸ್ತ ಸಮಾಜ ಅದಕ್ಕೇ ದಾಸರಾಗ್ಬಿಟ್ಟಿದ್ದಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತಿರುತ್ತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡೋಣ ಪ್ರಿಯರೇ. 1ನೇ ವಚನ 2ನೇ ವಚನ. ಆದದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು ಸ್ಥಾನ, ಅಸ್ತರ್ಪಣಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ ಕ್ರೈಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಪೂರ್ಣವಾದ ತಿಳುವಳಿಕೆ,
ಮತ್ತು ದೇವರ ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗುವೆವು ಅಂತ ಹೇಳ್ತಾರೆ. ಅಂದರೆ ಯಾವ ವಿಷಯದಲ್ಲಿ ಪದೇ ಪದೇ ಆಗಬಾರ್ದಂತೆ? ನಿರ್ಜೀವ ಕರ್ಮಗಳ ಮೇಲಿನ ನಂಬಿಕೆಯನ್ನು ಬಿಟ್ಟು ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ಅಂದರೆ ಜೀವಕ್ಕೆ ಸಂಬಂಧಪಟ್ಟದ್ದು, ನಿತ್ಯ ಜೀವಕ್ಕೆ ಸಂಬಂಧಪಟ್ಟದ್ದೇನಪ್ಪ ಅಂದರೆ ದೇವರ ವಾಕ್ಯ, ದೇವರ ಜ್ಞಾನ, ಆತ್ಮಕ್ಕೆ ಸಂಬಂಧಪಟ್ಟಂಥ ಜ್ಞಾನ. ನಿರ್ಜೀವವಾದಂಥ ಕರ್ಮಗಳ ವಿಷಯದಲ್ಲಿ ಅಂದರೆ ಶಾರೀರಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳು. ಶಾರೀರಕ್ಕೆ ಸಂಬಂಧಪಟ್ಟದ್ದು ಅಂದರೆ ನಿನ್ನ ಶರೀರಕ್ಕೆ ರೋಗ ಇದೆಯಾ, ಅದು ದೇವರು ತೆಗೆದುಹಾಕ್ತಾರೆ. ನಿನ್ನ ಜೀವನದಲ್ಲಿ ಏನಾದರೂ ಸಾಲದ ಸಮಸ್ಯೆಗಳಿದೆಯಾ, ಆಮೇಲೆ ಇನ್ನೊಂದು ಏನಾದರೂ ಇದೆಯಾ, ಅದು ದೇವರು ತೆಗೆದುಹಾಕ್ತಾರೆ, ಬನ್ನಿ ಅಂತ ಹೇಳುವಂಥದ್ದು. ನಿರ್ಜೀವ ಅಂದರೆ ಜೀವ ಇಲ್ಲ. ಜೀವ ಇರುವಂಥದ್ದೇನು? ಆತ್ಮಕ್ಕೆ ಜೀವ ಬರಬೇಕಾದ್ರೆ ದೇವರ ವಾಕ್ಯ. ನಮ್ಮ ಆತ್ಮಕ್ಕೆ ಜೀವ ಬರಬೇಕಾದ್ರೆ ದೇವರ ವಾಕ್ಯ. ಅದಕ್ಕೆ ಪ್ರಭು ಹೇಳ್ತಾರಲ್ಲ, ಜೀವಿಸುವಂಥ ಹೆಸರು ನಿಮಗಿದೆ, ನನ್ನ ದೃಷ್ಟಿಯಲ್ಲಿ ನೀವು ಮೃತರು ಅಂತಾರೆ, ಸತ್ತವರು ಅಂತ. ಜೀವಿಸುವಂಥ ಹೆಸರಿದೆ ಅಂತಂದರೆ ಅರ್ಥ ಏನು? ಕ್ರೈಸ್ತರು ಈ ಲೋಕದಲ್ಲಿ ಜೀವಿಸುವವರು ಅಂತ ಅರ್ಥ, ಹೌದಲ್ವ? ಲೋಕದಲ್ಲಿದ್ದವ್ರ ಬಗ್ಗೆ ದೇವರೇನು ಹೇಳಿದ್ದಾರೆ? ದೇವರ ದೃಷ್ಟಿಯಲ್ಲಿ ಸತ್ತವರು ಅಂತ ಅರ್ಥ, ಹೌದಲ್ವ? ಲೋಕದಲ್ಲಿ ಒಂದು ಕಾಲದಲ್ಲಿ ಏನಾಗಿದ್ದೀವಿ? ಸತ್ತವರಾಗಿದ್ದೀವಿ. ಇದೆಯಾ ಇಲ್ವಾ ಮಾತು? ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ಬರೆದುಕೊಳ್ಳಿ. ಅದರಲ್ಲಿ ಪೂರ್ವದಲ್ಲಿ ನಾವು ಸತ್ತವರಾಗಿದ್ದೀವಿ ಅಂತ ಇರುತ್ತೆ. ಪೂರ್ವದಲ್ಲಿ ಅಂದರೆ ಯೇಸು ಕ್ರಿಸ್ತರನ್ನು ನಂಬದೇ ಇದ್ದಂಥ ಪೂರ್ವ ಏನಾಗಿದ್ದೀವಿ? ಸತ್ತವರಾಗಿದ್ದೀವಿ. ಯೇಸು ಕ್ರಿಸ್ತರ ಮೂಲಕ ನಾವು ಏನಾಗಿದ್ದೀವಿ? ಇವಾಗ ಜೀವಂತರಾಗಿದ್ದೀವಿ, ಜೀವಿಸುವವರಾಗಿದ್ದೀವಿ. ಪ್ರಕಟಣೆ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ನೋಡುವಾಗ ಏನಂತ ಹೇಳ್ತಾರೆ? ಜೀವಿಸುವಂಥ ಹೆಸರು ನಿಮಗಿದೆ, ಅಂದರೆ ಕ್ರೈಸ್ತರು ಎಂಬ ಹೆಸರಿದೆ, ನನ್ನ ದೃಷ್ಟಿಯಲ್ಲಿ ನೀವು ಮೃತರು. ಲೋಕದಲ್ಲೇ ಆಲ್ರೆಡಿ ಮೃತರೇ ಏನ್ಮ, ಲೋಕದಲ್ಲಿ ಆಲ್ರೆಡಿ ಸತ್ತವರೇ. ಆದರೆ ನಮ್ಮ ದೃಷ್ಟಿಯಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ನಾವೇನು ಅಂದ್ಕೊಳ್ತೀವಿ ಅಂದರೆ ಜೀವಿಸ್ತಾ ಇದ್ದೀವಿ ಅಂತ ಅಂದ್ಕೊಳ್ತೀವಂತೆ. ದೇವರ ದೃಷ್ಟಿಯಲ್ಲಿ ಇವರು ಕೂಡ ಏನಾಗಿದ್ದಾರೆ ಅಂತ ಹೇಳ್ತಾರೆ? ನೀವು ಕೂಡ ನನ್ನ ದೃಷ್ಟಿಯಲ್ಲಿ ಮೃತರು ಅಂತ ಹೇಳ್ತಾರೆ. ಯಾವ ವಿಷಯದಲ್ಲಿದ್ದರೂ ನೋಡುವವರು? ಲೋಕದ ಅಭಿಲಾಷದಲ್ಲಿದ್ದವರು, ಶಾರೀರಕ್ಕೆ ಒಳಪಟ್ಟವರು, ಶಾರೀರ ಕೋರಿಕೆಗಳಿಗೆ ಒಳಪಟ್ಟವರು. ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಈ ಲೋಕದಲ್ಲಿ ನಾವು ಬದುಕೋದು ಹೇಗಾದರೂ ಬದುಕ್ತೀವಿ. ನಿಮಗೆ ಕಷ್ಟ ನಷ್ಟಗಳು ಪರಿಹಾರ ಆಗಬೇಕಂದ್ರೆ ದೇವರ ಸಹಾಯ ಬೇಕೇ ಬೇಕು, ಇದ್ದೇ ಇರುತ್ತೆ. ಲೋಕದಲ್ಲಿದ್ದವ್ರನ್ನ ಎಲ್ಲರನ್ನ ಕಾಪಾಡ್ತಾರೆ, ನಮ್ಮನ್ನು ಕೂಡ ಕಾಪಾಡ್ತಾರೆ. ಇನ್ನು ಹೆಚ್ಚಾಗಿ ನಮಗೇನಪ್ಪ ಅಂದರೆ ನಾವು ಭಕ್ತಿಯಲ್ಲಿ ನಡೆದಾಗ ನಿತ್ಯವಾದಂಥ ಲೋಕ ನಮಗೆ ಸಿಗುತ್ತೆ. ಏನೋ ಎಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ? ಇವಾಗ ಕ್ರೈಸ್ತ ಸಮಾಜ ಹೇಗಿದೆ ಅಂತ ಹೇಳ್ತಾರೆ ಹೇಳಿ ದೇವರು? ನಾನು ನಿಮ್ಮನ್ನು ಗಮನಿಸುವಾಗ ಮೃತರಾಗಿದ್ದೀರ. ನಿಮ್ಮ ದೃಷ್ಟಿಯಲ್ಲಿ ಏನಪ್ಪ ಅಂದರೆ ನೀವೇನು ಅಂದ್ಕೊಳ್ತೀರಾ? ನೀವು ಜೀವಿಸ್ತಾ ಇದ್ದೀವಿ ಅಂದರೆ ನಾವು ಕ್ರೈಸ್ತರಂತೆ ನೀವು ಅಂದುಕೊಳ್ತಾ ಇದ್ದೀರಾ, ಒಬ್ರಿಗೊಬ್ರು ಮಾತಾಡ್ಕೊಳ್ತಿದ್ದೀರ. ಆದರೆ ನನ್ನ ದೃಷ್ಟಿಯಲ್ಲಿ ನೀವು ಮೃತರು. ಜೀವವುಳ್ಳವರ ಸಂಖ್ಯೆ ಎಷ್ಟಿರುತ್ತೆ ಅಂದರೆ ವಾಕ್ಯದ ಪ್ರಕಾರ ಜೀವವುಳ್ಳವರ ಸಂಖ್ಯೆ ಎಷ್ಟಿರುತ್ತೆ ಹೇಳಿ? ಸ್ವಲ್ಪ ಇರುತ್ತಾ, ಬಹಳ ಇರುತ್ತಾ? ಟೋಟಲ್ ಪ್ರಪಂಚ ದೇಶದಲ್ಲಿ 800 ಕೋಟಿ ಮಂದಿ ಮಾನವರಲ್ಲಿ ಸ್ವಲ್ಪ ಸಂಖ್ಯೆ ಇರುತ್ತೆ ರೀ. ಅದರಲ್ಲಿ 350 ಕೋಟಿಯಿಂದ 400 ಕೋಟಿಯವರೆಗೆ ಕ್ರೈಸ್ತರಿರುವಾಗ ಅದರಲ್ಲಿ ಸಂಖ್ಯೆ ಬಹಳ ಸ್ವಲ್ಪ ಜೀವವುಳ್ಳವರು. ಯಾರು ಹೇಳಿ? ಜೀವವುಳ್ಳವರು ಬಹಳ ಸ್ವಲ್ಪ. ಇನ್ನೊಂದು ವಿಷಯ ನಾನು ಇವಾಗ ಸಹೋದರರ ಮೂಲಕ ಕೇಳಿದೆ, ಬಲಿ ಪೂಜೆ ಅಂತ. ಅಂದರೆ ಬಲಿ ಪೂಜೆ ಯಾತಕ್ಕಾಗಿ ಮಾಡ್ತಾರೆ ಹೇಳಿ? ನಮ್ಮ ಕುಟುಂಬದಲ್ಲಿ ಪೂರ್ವಿಕರು ಯಾರು ಸತ್ತೋಗಿರ್ತಾರಲ್ಲ ಅವ್ರ ಹೆಸರುಗಳಿಗೋಸ್ಕರ ಇವರು ಪ್ರಾರ್ಥನೆ ಮಾಡುವಂಥದ್ದು. ಅದು ಕೂಡ ಅವ್ರ ಹೆಸರು ನಿಮಿತ್ತವಾಗಿ ಇವ್ರು ಕೊಡುವಂಥ ಪೂಜೆಗೋಸ್ಕರ ಕಾಣಿಕೆ. ಸತ್ತೋಗಿರ್ತಾರಲ್ಲ, ದೀಕ್ಷೆ ಸ್ಥಾನ ಪಡ್ಕೊಂಡಿಲ್ಲ ಅಂದರೆ ಏಕ್ದಮ್ ಪಾತಾಳದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗುತ್ತಾರೆ, ಡೌಟ್ ಏನಿಲ್ಲ. ಆದರೆ ಇವರು ಪ್ರಾರ್ಥನೆ ಮಾಡುವುದರಿಂದ ನರಕದಲ್ಲಿ ಇದ್ದಂಥ, ಯಾತನೆ ಪಡುವಂಥ ಸ್ಥಳದಲ್ಲಿ ಇದ್ದಂಥ ಅವರನ್ನು ಬಿಡಿಸ್ಕೊಂಡು ಬಂದು ಒಂದು ಪ್ರತ್ಯೇಕವಾದಂಥ ಸ್ಥಳದಲ್ಲಿ ಸೇರಿಸ್ತಾರೆ. ಇವ್ರ ಕುಟುಂಬದಲ್ಲಿದ್ದಂಥವರು ಪ್ರಾರ್ಥನೆ ಮಾಡುವುದರಿಂದ ಅಂಥೇಳಿ ಇದೊಂದು ಬಂದಿದೆ. ಅದು ಕೂಡ ವಚನ ಇರುತ್ತೆ, ಅದು ಆ ವಚನದಲ್ಲಿದ್ದಂಥ ವಾಕ್ಯ ಅರ್ಥ ಮಾಡಿಕೊಂಡಿಲ್ಲ. ಈ ವಚನ ಎಲ್ಲಿರುತ್ತೆ ಗೊತ್ತಾ? ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ಮಾತಿರುತ್ತೆ ರೀ. ಮೃತರಿಗೋಸ್ಕರ ಪುನರುತ್ಥಾನ ಹೊಂದಬೇಕು ಅಂತ ಇರುತ್ತೆ. ಅದು ಜ್ಞಾನ ಅರ್ಥ ಆಗಿಲ್ಲ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 29ನೇ ವಚನ, ಇದರ ಬಗ್ಗೆ
ಪೂರ್ತಿ ಕ್ಲಾರಿಟಿಯಾಗಿ ಮತ್ತೊಂದು ವಿಡಿಯೋವನ್ನು ನಾನು ಮಾತಾಡ್ತೀನಿ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 29ನೇ ವಚನ. ಸತ್ತವರಿಗೆ ಪುನರುತ್ಥಾನವಿಲ್ಲವಾದರೆ ಸತ್ತವರಿಗೋಸ್ಕರ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವರು ಏನು ಮಾಡುವರು? ಸತ್ತವರು ಎದ್ದು ಬರುವುದೇ ಇಲ್ಲವೆಂಬುದು ನಿಜವಾಗಿದ್ದರೆ ಯಾಕೆ ಅವರಿಗೋಸ್ಕರ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಾರೆ ಅಂತ ಇರುತ್ತೆ. ಸತ್ತವರಿಗಾಗಿ ದೀಕ್ಷಾಸ್ನಾನ. ಸತ್ತವರಿಗಾಗಿ ದೀಕ್ಷಾಸ್ನಾನ ಅಂದರೆ ಇವಾಗ ನಮಗೋಸ್ಕರ ದೀಕ್ಷಾಸ್ನಾನ ಒಂದು ನಡೆಯುತ್ತೆ. ನಮಗೋಸ್ಕರ ದೀಕ್ಷಾಸ್ನಾನ ಯಾಕೆ ನಡೆಯುತ್ತೆ? ನಮಗೋಸ್ಕರ ಅಂದರೆ ನಾವು ದೇವರ ರಾಜ್ಯದಲ್ಲಿ ಸೇರಬೇಕಾದ್ರೆ ಹೊಸದಾಗಿ ಹುಟ್ಟಬೇಕಂತ ಹೇಳ್ತಾರೆ. ಹೊಸದಾಗಿ ಹುಟ್ಟಬೇಕಂದ್ರೆ ಅರ್ಥ ಏನು? ನೀರಿನ ಮೂಲಕ, ಆತ್ಮನ ಮೂಲಕ. ದೇವರ ರಾಜ್ಯ ಅಂದರೆ ಅರ್ಥ ಏನು? ದೇವರ ಸಭೆ, ಯೇಸು ಕ್ರಿಸ್ತನ ಸಭೆ. ದೇವರ ರಾಜ್ಯ ಅಂದರೆ ಯೇಸು ಕ್ರಿಸ್ತನ ಸಭೆ. ನೀವು ನೂತನವಾಗಿ ಹುಟ್ಟದೆ ಹೋದರೆ ದೇವರ ರಾಜ್ಯದಲ್ಲಿ ಸೇರುವುದಿಲ್ಲ. ನೂತನವಾಗಿ ಹುಟ್ಟುವುದಂದರೆ ಏನು? ದೀಕ್ಷಾಸ್ನಾನ. ಅದು ನೀರಿನ ಮೂಲಕ ಆಗಬೇಕು. ಹೇಗಾಗಬೇಕು ಅದು ಅಂತ ನೋಡುವಾಗ, ಮೊಟ್ಟ ಮೊದಲು ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನನ್ನು ತಿಳಿದುಕೊಳ್ಳಬೇಕಾ? ಪವಿತ್ರಾತ್ಮನ ಬಗ್ಗೆ ಮಾತ್ರ ತಿಳಿದುಕೊಂಡಿದ್ದಾರೆ. ತಂದೆಯಾದ ದೇವರ ಬಗ್ಗೆ, ಯೇಸು ಕ್ರಿಸ್ತರ ಬಗ್ಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ. ಪವಿತ್ರಾತ್ಮನ ಬಗ್ಗೆ ಸ್ವಲ್ಪ ಗೊತ್ತಾಗಿದೆ. ನಾನು ದೀಕ್ಷಾಸ್ನಾನ ತೊಗೊಳ್ತೀನಿ ಅಂದರೆ ದೇವರು ಇಷ್ಟಪಡ್ತಾರಾ? ಇಷ್ಟಪಡಲ್ಲ. ತಂದೆಯಾದ ದೇವರ ಬಗ್ಗೆ, ದೈವಕುಮಾರನಾದಂಥ ದೇವರ ಬಗ್ಗೆ, ಯೇಸು ಕ್ರಿಸ್ತರ ಬಗ್ಗೆ, ಪವಿತ್ರಾತ್ಮನ ಬಗ್ಗೆ ತಿಳಿದುಕೊಳ್ಬೇಕು. ತಿಳಿದುಕೊಂಡು ಎತ್ತ ತಂದೆ, ನನಗೆ ಜನ್ಮ ಕೊಟ್ಟಂಥ ತಂದೆ, ಆತನ ಮೂಲಕ ಜಗತ್ತು ಉಂಟಾಗಿದೆ, ಆತನ ಮೂಲಕ ಈ ಜಗತ್ತು ನಡೀತಾ ಇದೆ, ಆತನ ಮೂಲಕ ಈ ಜಗತ್ತಿನಲ್ಲಿದ್ದಂಥ ಸರ್ವ ಜೀವರಾಶಿಗಳು ಜೀವಿಸ್ತಾ ಇವೆ, ಆತನ ಮೂಲಕ ಸರ್ವಮಾನವರು ಬದುಕ್ತಾ ಇದ್ದಾರೆ, ಆತನೇ ನಮ್ಮ ಎತ್ತ ತಂದೆ, ಆತನೇ ನಮಗೆ ದೇವರು ಅಂತೇಳಿ ಒಪ್ಪಿಕೊಳ್ಬೇಕು. ನಮಗೆ ರಕ್ಷಣೆ ಬರಬೇಕಾದ್ರೆ ದೈವಕುಮಾರನಾದಂಥ ಯೇಸು ಕ್ರಿಸ್ತರನ್ನು ನಾವು ಒಪ್ಪಿಕೊಳ್ಬೇಕು. ಈತನು ನನ್ನ ರಕ್ಷಕನು, ಈತನು ನನ್ನ ಪಾಪ ವಿಮೋಚಕನು, ಮೋಕ್ಷ ಪ್ರದಾತನು, ಈತನ ಮೂಲಕ ನನಗೆ ರಕ್ಷಣೆ ಬರುತ್ತೆ ಎಂದು ಒಪ್ಪಿಕೊಳ್ಬೇಕು. ಮೊದಲನೇದಾಗಿ ಪವಿತ್ರಾತ್ಮನು ನಮ್ಮ ಸಹಾಯಕನು, ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸ್ತಾರೆ ಇವರು, ನಮ್ಮ ಜೊತೆಯಲ್ಲಿರ್ತಾರೆ ಇವರು ಅಂತೇಳಿ ಇದನ್ನು ಕೂಡ ಒಪ್ಪಿಕೊಳ್ಬೇಕು. ಒಪ್ಪಿಕೊಂಡು ಮನಸಾಂತರ ಹೊಂದಬೇಕು. ಮನಸಾಂತರ ಹೇಗೆ ಬರುತ್ತೆ ಅಂತ ನೋಡುವಾಗ, ಅಪ್ಪ ನಾನು ತಪ್ಪು ಮಾಡಿದ್ದೀನಿ, ನನ್ನನ್ನು ಕ್ಷಮಿಸಪ್ಪ, ಇವತ್ತು ತಿಳ್ಕೊಂಡು ನಿನ್ನ ಬಳಿಗೆ ಬರ್ತಾ ಇದ್ದೀನಿ ಅಂತೇಳಿ ಒಪ್ಪಿಕೊಂಡಾಗ, ಮನಸಾಂತರ ಒಪ್ಪಿಕೊಂಡಾಗ ಅವಾಗ ದೀಕ್ಷಾಸ್ನಾನ ಪಡ್ಕೊಳ್ಬೇಕು. ಮಾಡಿರುವಂಥ ತಪ್ಪುಗಳನ್ನೆಲ್ಲ ದೇವರು ಕ್ಷಮಿಸ್ತಾರೆ. ಇನ್ಮೇಲೆ ಮಗನೇ ತಪ್ಪು ಮಾಡಬೇಡ ಅಂತ ಹೇಳ್ತಾರೆ. ತನ್ನ ಸಭೆಯಲ್ಲಿ ಸೇರಿಸ್ಕೊಳ್ತಂದರೆ ದೇವರ ರಾಜ್ಯದಲ್ಲಿ ಸೇರಿಸಲ್ಪಡ್ತೀವಿ. ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟ ಮೇಲೆ ಯಾವ ರೀತಿ ನಾವು ಬದುಕಿದ್ದೀವೋ ಅದು ಲೆಕ್ಕಕ್ಕೆ ಬರುತ್ತೆ. ಅರ್ಥ ಆಗುತ್ತಮ್ಮ? ದೇವರ ರಾಜ್ಯದಲ್ಲಿ ಅಂದರೆ ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ನಾವು ಹೇಗೆ ಕೆಲಸ ಮಾಡ್ತಾ ಇದ್ದೀವಿ, ಹೇಗೆ ಬದುಕ್ತಾ ಇದ್ದೀವಿ, ನಮ್ಮ ಬದುಕನ್ನು ಕುರಿತು, ನಮ್ಮ ಕೆಲಸವನ್ನು ಕುರಿತು. ನಮ್ಮ ಬದುಕನ್ನು ನೋಡ್ತಾರೆ, ನಮ್ಮ ಕೆಲಸವನ್ನು ನೋಡ್ತಾರೆ. ಬದುಕು ಚೆನ್ನಾಗಿದೆ ಅಂದರೆ ನಮ್ಮ ಜೀವಿತ ಭಕ್ತಿ ಚೆನ್ನಾಗಿದೆ, ಕೆಲಸ ಇಲ್ಲಾಂದರೂ ಒಪ್ಪಲ್ಲ. ಕೆಲಸ ಇದೆ, ಭಕ್ತಿ ಇಲ್ಲಾಂದರೂ ಒಪ್ಪಲ್ಲ. ದೇವರು ಒಪ್ಪೋದಿಲ್ಲ. ಕೆಲಸ ಇರಬೇಕು, ಭಕ್ತಿ ಇರಬೇಕು, ಪರಿಶುದ್ಧತೆ ಇರಬೇಕು, ಕೆಲಸ ಇರಬೇಕು. ಇವೆರಡರಲ್ಲಿ ಒಂದಿದೆ ಒಂದಿಲ್ಲ ಅಂದರೆ ದೇವರು ಒಪ್ತಾರ? ಒಪ್ಪಲ್ಲ. ದೇವರು ಇಷ್ಟಪಡಲ್ಲ. ಈ ಸಮಾಜದಲ್ಲಿ ಒಂದು ತೋರಿಸ್ಕೊಳ್ತಾರೆ, ಒಂದು ಬಿಡ್ತಾರೆ. ಇದಿರಲಿ. ಒಂದು ಕಾಲದಲ್ಲಿ ಸತ್ತವರಾಗಿರುವಂಥ ನಾವು ದೀಕ್ಷಾಸ್ಥಾನದ ಮೂಲಕ ದೇವರಿಗೆ ಮಕ್ಕಳಾಗಿದ್ದೀವಿ, ನಾವು ದೀಕ್ಷಾಸ್ಥಾನ ಪಡ್ಕೊಂಡಿದ್ದೀವಿ. ದೀಕ್ಷಾಸ್ಥಾನ ಪಡೆದುಕೊಂಡಿರುವಂಥ ನಾವು ಮೃತರಿಗೋಸ್ಕರ ದೀಕ್ಷಾಸ್ಥಾನ ಪಡ್ಕೊಳ್ಬೇಕಾ? ಮೃತರಂದರೆ ಯಾರಪ್ಪ ಅಂತ ನೋಡುವಾಗ ಏನ್ರಿ, ನಾವು ಒಂದು ಕಾಲದಲ್ಲಿ ಮೃತರಾಗಿದ್ವಿ, ಹೌದಲ್ವ? ಒಂದು ಕಾಲದಲ್ಲಿ ನಾವು ಏನಾಗಿದ್ದೀವಿ? ಸತ್ತವರಾಗಿದ್ದೀವಿ. ಸತ್ತವರಾಗಿರುವಂಥ ನಾವು ಯೇಸು ಕ್ರಿಸ್ತರ ನಂಬಿ ದೀಕ್ಷಾಸ್ಥಾನ ಪಡ್ಕೊಂಡಾಗ ಎಲ್ಲಿ ಬಂದಿದ್ದೀವಿ? ಜೀವ ಮಾರ್ಗದಲ್ಲಿ ಸೇರಿಕೊಂಡಿದ್ದೀವಿ, ಹೌದಲ್ವ? ಎಲ್ಲಿ ಸೇರಿಕೊಂಡಿದ್ದೀವಿ? ಜೀವ ಮಾರ್ಗದಲ್ಲಿ ಸೇರಿಕೊಂಡಿದ್ದೀವಿ. ಅಂದರೆ ಯೇಸು ಕ್ರಿಸ್ತರ ಮಾರ್ಗವೇ ನಿತ್ಯ ಜೀವದ ಮಾರ್ಗ. ಯೇಸು ಕ್ರಿಸ್ತರ ಮೂಲಕ ನಮ್ಗೆ ಏನು ಸಿಕ್ಕಿದೆ? ಜೀವ, ನಿತ್ಯ ಜೀವಿಸುವಂಥ ಭಾಗ್ಯವು ಸಿಕ್ಕಿದೆ. ಕ್ರೈಸ್ತರಂದರೆ ಅರ್ಥ ಏನಪ್ಪ ಅಂತ ನೋಡುವಾಗ, ಅಭಿಷಕ್ತರು, ದೇವ್ರಿಗೋಸ್ಕರ ನೇಮಿಸಲ್ಪಟ್ಟವರು, ನಿತ್ಯವಾಗಿ ಜೀವಿಸುವವರು. ಅವರಲ್ಲಿ ಜೀವ ಇದೆ. ಜೀವ ಇದ್ದಂಥ ನಾವು, ಜೀವಿಸುವಂಥ ನಾವು ಮೃತರಿಗೋಸ್ಕರ ಪುನರುತ್ಥಾನ ಹೊಂದುವಂಥದ್ದು ಅಂದರೆ ಅರ್ಥ ಏನಪ್ಪ ಅಂದರೆ,
ಲೋಕದಲ್ಲಿ ಮೃತರು ಅಂದರೆ ದೇವರ ದೃಷ್ಟಿಯಲ್ಲಿ ಮೃತರಾಗಿದ್ದಾರಲ್ಲ, ದೇವರ ದೃಷ್ಟಿಯಲ್ಲಿ ಮೃತರಾಗಿದ್ದಾರಲ್ಲ, ದೇವರ ದೃಷ್ಟಿಯಲ್ಲಿ ಮೃತರಾಗಿರುವಂಥ ಇವ್ರಿಗೋಸ್ಕರ. ದೇವರ ದೃಷ್ಟಿಯಲ್ಲಿ ಮೃತರಂದರೆ ಅರ್ಥ ಏನು ಪ್ರಿಯರೇ? ಈ ಲೋಕದಲ್ಲಿ ಬದುಕ್ತಾ ಇರ್ತಾರೆ ಅವರು. ಅಂದರೆ ಸತ್ತು ಪಾತಾಳ ಲೋಕದಲ್ಲಿ ಬೆಂಕಿ ಕೊಂಡದಲ್ಲಿ ಇದ್ದವ್ರ ಬಗ್ಗೆ ಅಲ್ಲ, ಅದು ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಅಲ್ಲಿ ಮೃತರಂದರೆ ನಮ್ಮ ಅಕ್ಕಪಕ್ಕದಲ್ಲಿದ್ದಂಥ ಸಮಾಜ ಇದೆಯಲ್ಲ, ದೇವರ ದೃಷ್ಟಿಯಲ್ಲಿ ಏನಾಗಿದ್ದಾರೆ? ಅವರು ಮೃತರಾಗಿದ್ದಾರೆ. ಅವ್ರಿಗೋಸ್ಕರ ದೀಕ್ಷಾಸ್ಥಾನ ಅಂದರೆ ಅವ್ರಿಗೋಸ್ಕರ ದೀಕ್ಷಾಸ್ಥಾನ ಅಂತಂದರೆ ಅವ್ರಿಗೋಸ್ಕರ ನೀನು ಪ್ರಯಾಸ ಪಡಬೇಕು, ಸುವಾರ್ತೆ ಮಾಡಬೇಕು. ಇವಾಗ ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ಹೊಂದಬೇಕಾದಂಥ ದೀಕ್ಷಾಸ್ಥಾನ ಇದೆ ಅಂತ ಒಂದು ಮಾತು ಹೇಳ್ತಾರಲ್ಲ, ಅದು ಯಾವುದಪ್ಪ ಅಂತ ನೋಡುವಾಗ ಸಿಲುಬೆ ಮರಣ, ಮಹಾ ಸಂಕಟಗಳನ್ನು ಅನುಭವಿಸಿ ಮರಣ ಹೊಂದುವಂಥದ್ದು. ಇವಾಗ ನಾವು ಕೂಡ ಏನಪ್ಪ ಅಂತ ನೋಡುವಾಗ ನಾವು ಕೂಡ ಎಲ್ಲರಿಗೋಸ್ಕರ ಏನಾಗಬೇಕಂತೆ? ದೀಕ್ಷಾಸ್ಥಾನ ಪಡ್ಕೊಳ್ಬೇಕಂತ ಹೇಳ್ತಾರೆ. ಅದು ಯಾವುದಪ್ಪ ಅಂತ ನೋಡುವಾಗ ಕಷ್ಟ, ದೇವ್ರಿಗೋಸ್ಕರ ಪ್ರಯಾಸ ಪಡುವಂಥದ್ದು, ದೇವ್ರಿಗೋಸ್ಕರ ಸುವಾರ್ತೆ ಮಾಡೋದು. ಇವಾಗ ನಾವು ಏನು ಮಾಡ್ತಾಯಿದ್ದೀವಿ? ಅಲ್ಲೆಲ್ಲೆಲ್ಲ ಸುವಾರ್ತೆಗೆ ಪ್ರಯಾಣ ಮಾಡ್ತಾಯಿದ್ದೀವಿ ಅಂದರೆ ಮೃತರಿಗೋಸ್ಕರ ದೀಕ್ಷಾ ಸ್ನಾನ ತಗೊಳ್ತಾ ಇದ್ದೀವಿ. ಸತ್ತೋಗಿರ್ತಾರಲ್ಲ ಅವ್ರ ಬಳಿಯಲ್ಲಿ ಹೋಗಿ, ಅವರ ಸಮಾಧಿಯ ಬಳಿಯಲ್ಲಿ ಹೋಗಿ ಪೂಜೆ ಮಾಡಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದಲ್ಲ. ಯಾಕೆಂದರೆ ಯೆರೆಮೀಯ ಗ್ರಂಥದಲ್ಲಿ 22ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳ್ತಾರೆ, ಸತ್ತವರಿಗಾಗಿ ಅಳಬೇಡ್ರಿ, ಗೋಳಾಡಬೇಡಿ, ಅವ್ರು ಮತ್ತೆ ತಿರುಗಿ ಬರೋದಿಲ್ಲ. ಅಳಬೇಡಿ ಅವ್ರಿಗೋಸ್ಕರ, ಗೋಳಾಡಬೇಡಿ ಅವ್ರಿಗೋಸ್ಕರ. ನಿಮ್ಮ ನೆರೆಯವ್ರಿಗೋಸ್ಕರ ಅಳ್ರಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಸತ್ತೋಗಿದ್ದಾರೆ ಅವ್ರಿಗೋಸ್ಕರ ನೀನೇನು ಪ್ರಾರ್ಥನೆ ಮಾಡ್ತೀಯ? ನೀನೆಂಥ ಬೋಧಕ? ಸಮಾಜವನ್ನು ನೀನು ಏನು ಕಾಪಾಡ್ತೀಯ? ಸಮಾಜವನ್ನು ಕಾಪಾಡಬೇಕಂದ್ರೆ ಅವ್ರಿಗೋಸ್ಕರ ದೀಕ್ಷಾಸ್ಥಾನ ಮಾಡಬೇಕು. ಆ ದೀಕ್ಷಾಸ್ಥಾನ ಎಂಥದ್ದು ಅಂದರೆ ಅಲ್ಲಿಗೆ ಹೋಗಿ ಸುವಾರ್ತೆ ಮಾಡಬೇಕು, ಆತ್ಮಿಕವಾದಂಥ ಜ್ಞಾನವನ್ನು ಸಾರಿ ಸತ್ಯದ ಮಾರ್ಗದಲ್ಲಿ ನಿಲ್ಲಿಸಬೇಕು. ಅದು ಮೃತರಿಗೋಸ್ಕರ ದೀಕ್ಷಾಸ್ನಾನ. ಅದು ಮಾಡ್ತಾ ಇದ್ದಾರಾ? ಅದು ನಡೀತಾ ಇದೆಯಾ? ಅದು ನಡೆದಾಗ ಅದು ಏನು ಗೊತ್ತಾ? ಮೃತರಿಗೋಸ್ಕರ ದೀಕ್ಷಾಸ್ಥಾನ ಅಂತಿರುತ್ತೆ. ಇಂಥ ತಪ್ಪುಗಳು ಬಹಳ ನಡೀತಾ ಇದೆಯಾ ಇಲ್ವಾ? ಇಂಥ ತಪ್ಪುಗಳು ಒಂದಲ್ಲ ಎರಡಲ್ಲ, ಬಹಳ ತಪ್ಪುಗಳು ನಡೀತಾ ಇದೆ. ಸ್ವಸ್ಥತೆಗಳ ವಿಷಯದಲ್ಲಿ ನೋಡಿ, ಕೆಲವು ವಿಷಯಗಳು ಹೇಳಿರ್ತಾರೆ, ಅದೇ ಹಿಡಿದುಕೊಂಡಿದ್ದಾರೆ. ಯಾಕೆ ಹೇಳಿದ್ದಾರೆ? ಯಾವಾಗ, ಯಾರಿಗೆ ಹೇಳಿದ್ದಾರೆ? ಯಾವ ಕಾಲದಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಅವೇನು ಯೋಚನೆ ಮಾಡಲ್ಲ, ಇವೇನು ವಿಚಾರ ಮಾಡಲ್ಲ. ಎಲ್ಲ ತಪ್ಪು ಬೋಧನೆಗಳು. ಕ್ರೈಸ್ತ ಯುವಕರು ಸಿದ್ಧರಾಗಿ ಮುಂದೆ ಬರಬೇಕು, ನಿಂತ್ಕೊಳ್ಬೇಕು. ಇವ್ರಿಗೇನು ಹುಚ್ಚಿಡಿದಿದೆ? ಯುವಕರಿಗೆ ಲೋಕದ ಹುಚ್ಚಿದೆ. ನಮ್ಮ ಬೋಧಕರು ಡ್ಯಾನ್ಸ್ ಮಾಡ್ತಾರೆ, ನಾನು ಕೂಡ ಡ್ಯಾನ್ಸ್ ಮಾಡಬೇಕು. ನಮ್ಮ ಬೋಧಕರು ಕುಡಿತಾರೆ, ನಾನು ಕೂಡ ಕುಣಿಬೇಕು. ನಮ್ಮ ಬೋಧಕರು ಮಾಯದಲ್ಲಿದ್ದಾರೆ, ನಾನು ಕೂಡ ಹಾಗೇ ಇರಬೇಕು. ನಮ್ಮ ಬೋಧಕರು ಅಲ್ಲಿ ಈ ಕಡೆ ಆ ಕಡೆ ಕಿಸಿತಾ ಇರ್ತಾರೆ, ನಗುತ್ತಾ ಇರ್ತಾರೆ, ಹಾಗೆ ನಾವು ಕೂಡ ಕಲಿಬೇಕು. ಸಂದರ್ಭ ಬಂದಾಗ ನಗೋಣ, ತಪ್ಪೇನಿಲ್ಲ. ಆದರೆ ಕೆಲವರು ಬೋಧಕರು ಕೂಡ ಹೆಂಗಿದ್ದಾರಪ್ಪ ಅಂದರೆ ಮತ್ತರಾಗಿದ್ದಾರೆ. ಅಂದರೆ ಅವಿವೇಕಿಗಳು. ನಮ್ಮಿಂದ ಕುಟುಂಬ ಹಾಳಾಗ್ತಾ ಇದೆ, ನಮ್ಮಿಂದ ಸಭೆ ಹಾಳಾಗ್ತಾ ಇದೆ, ಸೀಳಿ ಹೋಗ್ತಾ ಇದೆ, ದೂರವಾಗ್ತಾ ಇದೆ ಅಂತೇಳಿ ಯೋಚನೆ ಮಾಡ್ತಾ ಇಲ್ಲ. ಅಂಥ ಬೋಧಕರು ಸಮಾಜದಲ್ಲಿದ್ದಾರೆ. ಸರಿಪಡಿಸ್ಕೊಳ್ಳೋದು ಹೋದರೆ ಇವರು ಹೋಗ್ತಾರೆ ಬೆಂಕಿ ಕೊಂಡಕ್ಕೆ, ಕೇಳಿದವರು ಕೂಡ ಹೋಗ್ತಾರೆ ನರಕಕ್ಕೆ. ಸರಿಪಡಿಸ್ಕೋಬೇಕು. ಒಬ್ಬ ಅರಸನು, ದೇವರು ಇಸ್ರಾಯೇಲ್ಯರ ಜನರ ಮಧ್ಯದಲ್ಲಿ ನಿನಗೆ ಅರಸುತನವನ್ನು ಕೊಡ್ತೀನಿ, ನೀನು ನನ್ನ ಆಜ್ಞೆಗಳಿಗೆ ಒಳಪಟ್ಟು ನನಗೆ ವಿಧೇಯನಾಗಿ ನಡ್ಕೊಂಡ್ರೆ ನಿನ್ನನ್ನು ಉನ್ನತವಾಗಿ ನಡೆಸ್ತೀನಿ ಮಗನೇ ಅಂತಾನೆ. ಯಾರಿಗೆ? ಯಾರೊಬ್ಬಾಮನಿಗೆ. ನಿನಗೆ ಉನ್ನತವಾಗಿ ನಡೆಸ್ತೀನಿ, ನಿನ್ನನ್ನು ಉನ್ನತ ಸ್ಥಾನದಲ್ಲಿ ನಾನು ನಿಲ್ಲಿಸ್ತೀನಿ ನನ್ನ ವಾಕ್ಯಕ್ಕೆ ಒಳಪಟ್ಟು. ಅಂದರೆ ಇಸ್ರಾಯೇಲರಲ್ಲಿ 2 ಭಾಗವಾಗುತ್ತೆ. ಯಾರು? ಸೌಲನ ಜೀವಿತ ಮುಗಿದ ಮೇಲೆ ಅರಸನು ಯಾರು ಬರ್ತಾರೆ? ದಾವೀದನಾದ ಮೇಲೆ ಮತ್ತೆ ಯಾರು ಬರ್ತಾರೆ? ಸೊಲೊಮೋನನ ಕಾಲ ಮುಗಿದ ಮೇಲೆ ಇಸ್ರಾಯೇಲ್ಯರ ರಾಜ್ಯ 2 ಭಾಗವಾಗುತ್ತೆ. ಒಂದು ಯೂದ ರಾಜ್ಯವಾಗುತ್ತೆ, ಇನ್ನೊಂದು ಇಸ್ರಾಯೇಲ್ಯರ ರಾಜ್ಯವಾಗುತ್ತೆ. ಯೂದ ರಾಜ್ಯ, ಇಸ್ರಾಯೇಲ್ ರಾಜ್ಯ. ಯೂದರು ಆಗಿರ್ಬೋದು, ಇಸ್ರಾಯೇಲ್ರು ಆಗಿರ್ಬೋದು, 2 ಭಾಗ ಆದರೂ ಕೂಡ ಅವರಿಬ್ಬರಿಗೂ ತಂದೆ ಒಬ್ಬರೇ. ದೇವರನ್ನೇ ಅವ್ರು ಘನಪಡಿಸ್ಕೊಂಡು ಹೋಗ್ಬೇಕು ವಿನಃ ಇವರು 2 ಭಾಗ ಮಾಡಿರೋದರಿಂದ ನೀವು ಈ ವಿಗ್ರಹ ಆರಾಧನೆ ಮಾಡಿ ಪರವಾಗಿಲ್ಲ, ನೀವು ನನ್ನನ್ನು ಆರಾಧನೆ ಮಾಡಿ ಪರವಾಗಿಲ್ಲ ಅಂತೇಳಿ ದೇವರು ಹೇಳಿಲ್ಲ. ದೇವರು ಹೇಳೋದೂ ಇಲ್ಲ. ಆದರೆ ಯಾರೊಬ್ಬಾಮನಿಗೆ ಒಂದು ಮಾತು ಹೇಳಿರ್ತಾರೆ, ಮಗನೇ ನಾನು ನಿನಗೆ ಅರಸುತನವನ್ನು ಕೊಟ್ಟಿದ್ದೀನಿ, ನನ್ನ ಪ್ರಜೆಗಳ ಮೇಲೆ ನಿನಗೆ ಅರಸುತನವನ್ನು ಪ್ರಭುವಾಗಿ ಮಾಡಿದ್ದೀನಿ. ಇವಾಗ ನೀನೇನು ಮಾಡಬೇಕು? ನನ್ನ ಆಜ್ಞೆಗಳಿಗೆ ಒಳಪಟ್ಟು ವಿಧೇಯನಾಗಿ ಯಥಾರ್ಥವಾಗಿ ಬದುಕಿದರೆ ನಿನ್ನನ್ನು ಇನ್ನೂ ಅಭಿವೃದ್ಧಿ ಮಾಡ್ತೀನಿ.
ಮಾತು ಕೊಟ್ಟಿದ್ದಾರೆ ಇಲ್ಲವಂತೂ ನೋಡುವಾಗ 12ನೇ ಅಧ್ಯಾಯದಲ್ಲಿ ಇರುತ್ತೆ ಆ ಮಾತು. 11, 12ರಲ್ಲಿ ನಾವು ನೋಡುವಾಗ ನೋಡ್ಕೊಳ್ಳಿ ಆಮೇಲೆ. ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ಈ ಮನುಷ್ಯನ ಏನು ಮಾಡ್ತಾನಪ್ಪ ಅಂತ ನೋಡುವಾಗ ಇಸ್ರಾಯೇಲ್ಯರನ್ನು ತನ್ನ ಸ್ವಾಧೀನವಾಗಿ ಮಾಡಿಕೊಳ್ಳೋದಕ್ಕೆ ಯೆರೂಸಲೇಮ್ ಪಟ್ಟಣದಲ್ಲಿ ದೇವಾಲಯ ಇದೆ. ಅಲ್ಲಿ ವರ್ಷಕ್ಕೊಂದು ಸಾರಿ ಆರಾಧನೆ ಏನು ಅಂತಂದರೆ, ವರ್ಷದಲ್ಲಿ ಅನೇಕ ಹಬ್ಬಗಳಿರುತ್ತೆ. ಆ ಹಬ್ಬಗಳು ಬಂದಾಗ ಏನಪ್ಪ ಅಂದರೆ ಎಲ್ಲರೂ ಒಂದು ಕಡೆ ಸೇರಬೇಕಂತೇಳಿ ದೇವರು ಅಪ್ಪಣೆ ಕೊಟ್ಟಿರ್ತಾರೆ, ಯಾರು ಮೋಶೆ ಮೂಲಕ. ಈ ಇಸ್ರಾಯೇಲ್ರೆಲ್ಲರೂ ಕೂಡ ಹಬ್ಬಕ್ಕೆ ಹೋದರೆ ಇವರೆಲ್ಲರೂ ಯೂದ ರಾಜನ ಬಳಿಗೆ ಮನಸ್ಸು ತಿರುಗಿಕೊಂಡು ನನ್ನನ್ನು ಕೊಂದಾಕ್ತಾರೇನೋ ಅಂತ ಭಯಪಟ್ಟು ಇವನೇನು ಮಾಡ್ತಾನಂದರೆ, ಇವನು ಮಾಡೋವಂಥದ್ದು ಏನಂದರೆ, ಅಲ್ಲಿಗೆ ಹೋಗುವಂಥದ್ದು ಬೇಡ, ನಿಮ್ಮ ದೇವರು ಈ ಬಸವಣ್ಣ ಅಂಥೇಳಿ ಆ ಬಸವಣ್ಣ ಮೂರ್ತಿಗಳನ್ನು ಮಾಡಿ ಅಲ್ಲಿ ವಿಗ್ರಹ ಆರಾಧನೆ, ಯಾವ ಸ್ಥಳದಲ್ಲಿ ದೇವರ ಆರಾಧನೆ ನಡೀತಾ ಇತ್ತು ಅದೇ ಸ್ಥಳದಲ್ಲಿ ವಿಗ್ರಹಗಳನ್ನು ನಿಲ್ಲಿಸಿ ಆಮೇಲೆ ಅಲ್ಲಿ ಬಲಿ ಕೊಡುವಂಥದ್ದು ಪ್ರಾರಂಭ ಮಾಡ್ತಾರೆ. ಬಲಿ ಕೊಡುವಂಥದ್ದು ಪ್ರಾರಂಭ ಮಾಡುವಾಗ ದೇವರು ಒಬ್ಬ ಮನುಷ್ಯನನ್ನು ಕಳಿಸ್ಕೊಡ್ತಾನೆ. ದೇವರು ತನ್ನ ಪ್ರವಾದಿಯನ್ನು ಕಳಿಸ್ಕೊಡ್ತಾನೆ. ಆತನ ಹೆಸರು ಬರೆಯಲ್ಪಟ್ಟಿಲ್ಲ. ಒಬ್ಬ ಪ್ರವಾದಿಯನ್ನು ಕಳಿಸಿಕೊಟ್ಟಾಗ, ಹೋಗಪ್ಪ, ಆ ಯಾರೊಬ್ಬನು ನನ್ನ ದೃಷ್ಟಿಯಲ್ಲಿ ಬಹಳ ಘೋರವಾದಂಥ ಪಾಪ ಮಾಡ್ತಾ ಇದ್ದಾನೆ. ಆ ಬೇತೇಲ್ ಎನ್ನುವಂಥ ಒಂದು ಪ್ರಾಂತ ಇದೆಯಲ್ಲ, ಅಲ್ಲಿ ಬಲಿಪೀಠವನ್ನು ಏರ್ಪಾಡು ಮಾಡಿ ಅಲ್ಲಿ ವಿಗ್ರಹ ಆರಾಧನೆ ಪ್ರಾರಂಭ ಮಾಡಿದ್ದಾನೆ. ಅಲ್ಲಿ ಹೋಗಿ ನೀನು ನಾನು ಹೇಳಿದ್ದನ್ನು ನುಡಿ ಅಂತ ಹೇಳ್ತಾನೆ. ಏನು ದೇವರು ಆ ಪ್ರವಾದಿಗೆ ಆಜ್ಞೆ ಕೊಟ್ಟಿದ್ದಾನೆ ಒಂದು ಸಾರಿ ನೋಡಿ. ಮೊದಲನೇ ಅರಸುಗಳು 13ನೇ ಅಧ್ಯಾಯ 1ನೇ ವಚನದಿಂದ. ಮೊದಲನೇ ಅರಸುಗಳು 13ನೇ ಅಧ್ಯಾಯ 1ನೇ ವಚನದಿಂದ. ಮೊದಲನೇ ಅರಸುಗಳು 13ನೇ ಅಧ್ಯಾಯ 1ನೇ ವಚನದಿಂದ ನೋಡ್ತಾ ಇದ್ದೀನಿ. ಯೆಹೂದ ದೇಶದವನಾದ ಒಬ್ಬ ದೇವರ ಮನುಷ್ಯನು ಯೆಹೋವನಿಂದ ಕಳಿಸಲ್ಪಟ್ಟವನಾಗಿ ಬೇತೇಲಿಗೆ ಬಂದನು. ಯಾರೊಬ್ಬಾಮನು ಧೂಪ ಸುಡುವುದಕ್ಕಾಗಿ ವೇದಿಯ ಹತ್ತಿರ ನಿಂತುಕೊಳ್ಳಲು ಆ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ವೇದಿಯನ್ನು ಕುರಿತು, ವೇದಿಯೇ ದಾವೀದನ ಸಂತಾನದಲ್ಲಿ ಯೋಷೀಯನು ಎಂಬವನು ಹುಟ್ಟುವನು. ಅವನು ನಿನ್ನ ಮೇಲೆ ಧೂಪ ಸುಡುವ ಪೂಜಾ ಸ್ಥಳಗಳ ಯಾಜಕರನ್ನು ಹಿಡಿದು ಅವರನ್ನು ನಿನ್ನ ಮೇಲೆ ಯಜ್ಞ ಮಾಡುವನು. ಮನುಷ್ಯರ ಎಲುಬುಗಳು ನಿನ್ನ ಮೇಲೆ ಸುಡಲ್ಪಡುವವು ಎಂದು ಯೆಹೋವನು ಹೇಳುತ್ತಾನೆ ಅಂದನು. ಇದಲ್ಲದೆ ಅವನು, ನನ್ನ ಮಾತು ಯೆಹೋವನೆಂಬುದಕ್ಕೆ ವೇದಿಯು ಸೀಳಿ ಅದರ ಮೇಲಿನ ಬೂದಿಯು ಬಿದ್ದು ಹೋಗುವುದೇ ಗುರುತಾಗಿರುವುದು ಎಂದು ಹೇಳಿದನು. ಬೇತೇಲಿನ ವೇದಿಯ ಬಳಿಯಲ್ಲಿ ನಿಂತಿದ್ದ ಅರಸನು ಇನ್ನೊಂದು ಮಾತನ್ನು ನುಡಿತಾನೆ. ಇವಾಗ ಈ ದೇವರ ಮನುಷ್ಯನು ಹೇಳಿದ್ದೇನು? ಯಾರೊಬ್ಬಾಮನು ಅಲ್ಲಿ ಯಜ್ಞವನ್ನು ಸುಡೋದಕ್ಕೆ, ಅಂದರೆ ವಿಗ್ರಹ ಆರಾಧನೆ ಮಾಡುವಂಥ ಸಮಯದಲ್ಲಿ ಯಜ್ಞ ನೆರವೇರಿಸ್ತಾ ಇದ್ದಾರೆ. ಆವಾಗ ದೇವರ ಮನುಷ್ಯನು ಬಂದು ಅಲ್ಲಿ ಪ್ರವಾದನೆ ಮಾಡ್ತಾ ಇದ್ದಾನೆ. ಈ ಕಡೆ ರಾಜನಿದ್ದಾನೆ, ಆ ಕಡೆ ಇದ್ದಂಥ ಇಸ್ರೇಲ್ ಜನಾಂಗದವರಿದ್ದಾರೆ. ಆ ವೇದಿ ಇದೆಯಲ್ಲ, ಬೇತೇಲಲ್ಲಿ ಯಜ್ಞವೇದಿ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡು ವೇದಿಯೇ ಇದೇ ಸ್ಥಳದಲ್ಲಿ ಯೋಷೀಯನು ಎಂಬ ಮನುಷ್ಯನು ದಾವೀದನ ಸಂತಾನದಲ್ಲಿ ಹುಡ್ತಾನೆ. ಅವನು ಬಂದ ಮೇಲೆ ಈ ಯಾಜಕರನ್ನು ಸಂಹಾರ ಮಾಡ್ತಾನೆ, ಅವರ ಎಲುಬುಗಳನ್ನು ಇಲ್ಲೇ ಸುಟ್ಟು ಬೂದಿ ಮಾಡ್ತಾನೆ ಎನ್ನುವಂಥದ್ದು ಹೇಳಿದಾಗ ಪಕ್ಕದಲ್ಲಿ ಅರಸನಿದ್ದಾನೆ. ಪಕ್ಕದಲ್ಲಿ ಯಾರಿದ್ದಾನೆ? ಯಾರೊಬ್ಬಾಮನು ಎಂಬುವಂಥ ಅರಸನಿದ್ದಾಗ ಅವನೇನು ಹೇಳ್ತಾನೆ ಗೊತ್ತಾ? ಈ ಯಾರೊಬ್ಬಾಮನು ಎನ್ನುವಂಥ ಈ ಅರಸನು ಏನು ಹೇಳ್ತಾನಂದರೆ, ಅಲ್ಲಿ ಸೈನಿಕರು ಇರ್ತಾರಲ್ಲ, ಆ ಸೈನಿಕರಿಗೆ ಕರಿತಾನೆ. ಸೈನಿಕರೇ ಅಂತ ಕರೆದಾಗ, ಅವನನ್ನು ಹಿಡೀರಿ ಅಂತ ಕರೆದಾಗ ಈ ಕೈ ಹಿಂಗೆ ತೋರಿಸ್ತಾನಲ್ಲ, ಕೈ ಹಿಂಗೆ ತೋರಿಸಿದಾಗ ನೆಟ್ ಹಿಂಗಾಗ್ತದೆ. ಅಂದರೆ ಕೆಳಗೆ ಬರ್ತಾ ಇಲ್ಲ, ಮೇಲೆ ಹೋಗ್ತಾ ಇಲ್ಲ. ಕೈ ಹಿಂಗೆ ತೋರಿಸಿದಾಗ ಸೈನಿಕರು ತೋರಿಸ್ತಾ ನೋಡಿ, ಸೈನಿಕರಿಗೆ ತೋರಿಸಿದ ಮೇಲೆ ಕೈ ಏನಾಗುತ್ತೆ ಅಂತ ನೆಟ್ ಹಿಂಗೆ ಆಗುತ್ತೆ. ಇವಾಗ ಮತ್ತೆ ಹಿಂಗೆ ಮಡ್ಸಂಗಿಲ್ಲ, ಹಿಂಗೆ ಮೇಲೆ ಮಾಡೋಂಗಿಲ್ಲ, ಹಿಂಗೆ ಕೆಳಗೆ ಮಾಡೋಂಗಿಲ್ಲ, ಮುದ್ರಕೊಳ್ಳೋಂಗಿಲ್ಲ, ಹಿಂಗೆ ಇದ್ರೆ ಹಿಂಗಿರುತ್ತೆ, ಬೊಂಬೆ ಥರ ಹಿಂಗಿರ್ತವೆ. ಇಷ್ಟೇ ನೋಡಿ ಆ ಮಾತು. 4ನೇ ವಚನ. ಬೇತೇಲಿನ ವೇದಿಯ ಬಳಿಯಲ್ಲಿ ನಿಂತಿದ್ದ ಅರಸನು ಆ ದೇವರ ಮನುಷ್ಯನು ವೇದಿಗೆ ವಿರೋಧವಾಗಿ ನುಡಿದದ್ದನ್ನು ಕೇಳಿ ಕೈ ಚಾಚಿ ಅವನನ್ನು ಹಿಡೀರಿ ಎಂದು ಆಜ್ಞಾಪಿಸಿದನು. ಕೂಡಲೇ ಅವನ ಕೈ ಒಣಗಿ ಹೋಯಿತು, ಅವನು ಅದನ್ನು ಹಿಂದೆಗೆಯಲಾರನಾದನು. ಅಂದರೆ ಒಣಗಿ ಹೋಯಿತು, ಕೈ ಒಣಗಿ ಹೋಗಿದೆ, ಕಟ್ಟಿಗೆ ಆಗಿ ನಿಂತುಕೊಂಡಿದೆ, ಹಿಂತೆಗೆಯಕ್ಕಾಗ್ತಾ ಇಲ್ಲ.
ಇಂತೇಗಾಗ್ತಾ ಇಲ್ಲ, ಒಣಗಿ ಹೋಗಿದೆ ಕೈ. ಹೀಗೇ ಇದ್ದರೆ ಹೇಗಿರುತ್ತೆ ಪ್ರೇಯರ್? ಒಂದು 5 ನಿಮಿಷ ನೋಡೋಣ, ಟ್ರೈ ಮಾಡೋಣ. 10 ನಿಮಿಷ ಟ್ರೈ ಮಾಡೋಣ. 10 ನಿಮಿಷ, 1 ಗಂಟೆ ಹೆಂಗಿರುತ್ತೆ? ಅರಸನಿಗೆ ಏನಪ್ಪ ಅಂದರೆ ಜನರ ಮುಂದೆ ಮಾನ ಬರಬೇಕು, ಜನರ ಮುಂದೆ ಮಾನ ಬರಬೇಕು. ಇವಾಗ ಕೈ ಹಿಂಗೆ ನಿಂತಾಗ ಗೋಳಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ, ಅಲ್ಲಿ ಗೋಳಾಡುವಂಥ ಪರಿಸ್ಥಿತಿ ಬಂದಿದೆ. ಅಲ್ಲಿ ಯಾರು ಹೇಳ್ತಾನೆ? ದೇವರ ಸೇವಕರಂದ ಮೇಲೆ ವಿಚಾರ ಮಾಡಬೇಕಲ್ಲ, ನೀನು ಯಾರಪ್ಪ, ಎಲ್ಲಿಂದ ಬಂದಿದ್ದೀಯಾ, ಏನು ಹೇಳಿದ್ದಾರೆ, ವಿಷಯ ಏನು, ಸ್ವಲ್ಪ ವಿಚಾರ ಮಾಡಬೇಕಲ್ಲ, ಆಲೋಚನೆ ಮಾಡಬೇಕಲ್ಲ. ಆಲ್ರೆಡಿ ದೇವರು ನಿನಗೆ ಅಪ್ಪಣೆ ಕೊಟ್ಟಿದ್ದಾನೆ, ನನ್ನ ಪ್ರಜೆಗಳ ಮೇಲೆ ನೀನು ಅರಸನಾಗಿರಬೇಕಂತೇಳಿ ದೇವರು ಅಪ್ಪಣೆ ಕೊಟ್ಟಾಗ ಅದಕ್ಕೆ ವಿಧೇಯನಾಗಿ ಆಲೋಚನೆ ಮಾಡಬೇಕಲ್ಲ, ಏನೋ ತಪ್ಪು ನಡೀತಾ ಇದೆ ನನ್ನ ಮೂಲಕ ಅಂತೇಳಿ. ಇದನ್ನು ಯಾರೋ ದೇವರ ಪ್ರವಾದಿ ಅಂತ ಬಂದಿದ್ದಾನೆ ಯೂದ ಪ್ರಾಂತದಿಂದ, ಬಂದ ಮೇಲೆ ವಿಚಾರ ಮಾಡಬೇಕಲ್ಲ, ಆಲೋಚನೆ ಮಾಡಬೇಕಲ್ಲ, ಆತನ ಬಳಿಯಲ್ಲಿ ಮಾತಾಡಬೇಕಲ್ಲ. ಮಾತಾಡೋದು ಬಿಟ್ಟು ಅವನನ್ನು ಹಿಡೀರಿ. ಆ ಮನುಷ್ಯನ ಯಾರು? ದೇವರ ಮನುಷ್ಯನ ಅಂತ ಹೇಳಿಕೊಂಡಿದ್ದಾನ? ಯೂದಯ ಪ್ರಾಂತದಿಂದ ಬಂದಿದ್ದೀನಂತ ಹೇಳಿಕೊಂಡಿದ್ದಾನ? ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾನಂತ ಹೇಳಿದ್ದಾನ? ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾನಂತ ಹೇಳಿದಾಗ ಅವ್ರು ಏನು ಮಾತಾಡ್ತಾರೋ ವಿಚಾರ ಮಾಡಬೇಕು. ಎರಡನೇದಾಗಿ ಅವರು ಮಾಡುವಂಥ ತಪ್ಪುಗಳನ್ನು ವಿಚಾರ ಮಾಡಬೇಕು. ಈಗಿನ ಕಾಲದಲ್ಲಿ ಕೂಡ ತಪ್ಪು ನಡೆದಾಗ ಆ ತಪ್ಪು ವಿಷಯದಲ್ಲಿ ಇನ್ನೊಬ್ಬರು ದೇವರ ಸೇವಕರು ಖಂಡಿಸಿದಾಗ ಅದನ್ನು ವಿಚಾರ ಮಾಡಿ ಬಿಡೋದು ಬಿಟ್ಟು ಯಾರು ಎಚ್ಚರಿಸಿದ್ದಾರೋ ಅವ್ರ ಮೇಲೆ ಕುತಂತ್ರ ಕಾರ್ಯಕ್ರಮಗಳು, ಕುತಂತ್ರ. ಪ್ರಿಯರಾದ ದೇವರ ಮಕ್ಕಳಿರ, ಇಷ್ಟೊತ್ತಿಗೆ ಈ ಕರ್ನಾಟಕದಲ್ಲಿ ಅನೇಕ ಮೂಲೆಯಲ್ಲಿ ಸತ್ಯವಾದ ಸುವಾರ್ತೆ ಹರಡಬೇಕು. ಅದು ಹರಡದಂತೆ ದೇವರ ಸೇವಕರು ಎಂದು ಹೇಳಿಕೊಳ್ಳುವವರು ಲಾಕ್ ಮಾಡುವಂಥದ್ದು. ಅವರವರ ಗುಂಪೊಂದಾಗುತ್ತೆ. ಈ ಸತ್ಯವಾದ ಸುವಾರ್ತೆ ಹರಡದಂತೆ ಲಾಕ್ ಮಾಡ್ತಾ ಇದ್ದಾರಂದರೆ, ತಡಿತಾ ಇದ್ದಾರಂದರೆ ಅದರ ಹಿಂದೆ ಶಾಪ ತಂದುಕೊಳ್ತಾ ಇದ್ದಾರೆ. ಶಾಪ. ಹೌದು ಪ್ರಿಯರಾದ ದೇವರ ಮಕ್ಕಳಿರ, ಆ ಮನುಷ್ಯನು ಮಾಡಿರುವಂಥ ತಪ್ಪದು, ಅರಸನು ಮಾಡಿರುವಂಥ ತಪ್ಪು. ಮುಂಚಿತವಾಗಿಯೇ ತಪ್ಪು ಮಾಡಿದ್ದಾನೆ. ಆಮೇಲೆ ಒಬ್ಬ ದೈವರ ಸೇವಕರು ಬಂದು ಎಚ್ಚರಿಸಿದಾಗ ಸರಿಪಡಿಸ್ಕೊಳ್ಳೋದು ಬಿಟ್ಟು, ಆಲೋಚನೆ ಮಾಡೋದು ಬಿಟ್ಟು, ಪರಿಶೋಧನೆ ಮಾಡೋದು ಬಿಟ್ಟು, ವಿಚಾರ ಮಾಡೋದು ಬಿಟ್ಟು ಆ ಮನುಷ್ಯನನ್ನು ಹಿಡೀರಿ ಅಂದಾಗ ಏನ್ರಿ ತಕ್ಷಣ ದೇವರು ಕೊಡುವಂಥ ಶಿಕ್ಷೆ ಏನಪ್ಪ ಅಂದರೆ, ಯಾವ ಕೈ ಎತ್ತಿದ್ದಾನೋ ಅದೇ ಕೈ ಬತ್ತಿ ಹೋಗುತ್ತೆ, ಒಣಗಿ ಹೋಗುತ್ತೆ, ಕಟ್ಟಿಗೆ ಹಾಗೆ ಹೀಗೆ ನಿಂತುಕೊಳ್ಳುತ್ತೆ ರೀ. ಹೇಗಿರುತ್ತೆ ಪ್ರೇರೆ? ಇವಾಗ ಅದಕ್ಕಿಂತ ಮುಂಚಿತವಾಗಿ ಒಂದು ಪ್ರವಾದನೆ ಹೇಳ್ತಾನೆ. ನಾನು ಹೇಳಿದ್ದು ನಿಜವೋ ಅಲ್ವೋ ಅಂತ ನೋಡಿ ಒಂದು ಸಾರಿ ಪರಿಶೋಧನೆ ಮಾಡಿ ಅಂತೇಳಿ ಒಂದು ಮಾತು ಹೇಳಿರ್ತಾನೆ. ಯಾರು? ಆ ದೇವರ ಮನುಷ್ಯನು. ಇದಲ್ಲದೆ 3ನೇ ವಚನ, ಇದಲ್ಲದೆ ಅವನು ನನ್ನ ಮಾತು ಯೆಹೋವನದೆಂಬುದಕ್ಕೆ ವೇದಿಯು ಸೀಳಿ ಅದರ ಮೇಲಣ ಬೂದಿಯು ಬಿದ್ದು ಹೋಗುವುದೇ ಗುರುತಾಗಿರುವುದು ಎಂದು ಹೇಳಿದನು. ನಾನು ಹೇಳಿದ್ದು ನಿಜವೋ ಅಲ್ಲವೋ ನೋಡಿ ಒಂದು ಸಾರಿ. ನಾನು ಹೇಳಿದ್ದೀನಲ್ಲ, ಯಜ್ಞವೇದಿಯು ಬೂದಿ ಸುಟ್ಟು ಬೂದಿಯಾಗಿ ಹೋಗುತ್ತೆ, ಇದು ಗುರುತು. ಸುಟ್ಟು ಬೂದಿ ಆಗಿ ಹೋಗುತ್ತೆ, ಇದು ಗುರುತು ಅಂಥೇಳಿ ಈ ದೇವರ ಮನುಷ್ಯನ ಹೇಳಿದಾಗ ಅದೇ ಪ್ರಕಾರ ನಡೆಯುತ್ತೋ ಇಲ್ವೋ ಒಂದು ಸಾರಿ 5ನೇ ವಚನವನ್ನು ನೋಡಿ ಪ್ರಿಯರೇ. 5ನೇ ವಚನ, ಅದರಲ್ಲಿ ಯಜ್ಞವೇದಿಯು ಸೀಳಿ ಅದರ ಮೇಲಿನ ಬೂದಿಯು ಬಿದ್ದು ಹೋಯಿತು. ಹೀಗೆ ಆ ದೇವರ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ಹೇಳಿದ ಗುರುತು ನೆರವೇರಿತು. ಆ ಗುರುತು ನೆರವೇರಿತು. ಅವಾಗಲೇ ನೆರವೇರಿದ ಮೇಲೆ ಗೊತ್ತಾಯಿತು ಯಾರಿಗೆ? ಈ ಯಾರೊಬ್ಬಮ್ಮನಿಗೆ. ಗೊತ್ತಾದ ಮೇಲೆ ಯಾರೊಬ್ಬಮ್ಮನ ಏನು ಹೇಳ್ತಾನೆ ಗೊತ್ತಾ? ನಾನು ತಪ್ಪು ಮಾಡಿದ್ದೇನೆ ಅಂತೇಳಿ ನಿನ್ನ ದೇವರಿಗೆ ಬೇಡ್ಕೋಪ ಅಂತೇಳಿ ಆ ದೇವರ ಮನುಷ್ಯನಿಗೆ ಹೇಳುವಂಥದ್ದು. 6ನೇ ವಚನ ನೋಡಿ. 6ನೇ ವಚನ, ಅರಸನು ಆ ಮನುಷ್ಯನಿಗೆ ನಿನ್ನ ದೇವರಾದ ಯೆಹೋವನ ಪ್ರಸನ್ನನಾಗುವಂತೆ ಬೇಡಿಕೊಂಡು ನಾನು ನನ್ನ ಕೈಯನ್ನು ಹಿಂದೆಗೆಯುವಾಗುವುದಕ್ಕಾಗುವ ಹಾಗೆ ಆತನನ್ನು ನನಗೋಸ್ಕರ ಪ್ರಾರ್ಥಿಸು ಎಂದು ಕೇಳಿದನು. ದೇವರ ಮನುಷ್ಯನು ಯೆಹೋವನನ್ನು ಬೇಡಿಕೊಂಡದರಿಂದ ಅರಸನ ಕೈ ವಾಸಿಯಾಗಿ ಮುಂಚಿನಂತೆ ಆಯಿತು. ನೋಡಿ, ಇವಾಗ ಮತ್ತೊಂದು ಅವಕಾಶ ಏನಪ್ಪ ಅಂದರೆ, ಬೇಡಿಕೊಳಪ್ಪ ದಯಮಾಡಿ ಅಂದಾಗ ಆ ಪ್ರವಾದಿ ಬೇಡ್ಕೊಳ್ತಾನೆ, ಆ ಕೈ ಸರಿಯಾಗುತ್ತೆ ರೀ, ಅಮ್ಮಯ್ಯ ಅಂತಾನೆ. ಆವಾಗ ದೇವರ ಮನುಷ್ಯನೇ, ಬಾಪ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ನಿನಗೆ ಬಹುಮಾನಗಳನ್ನು ಕೊಡ್ತೀನಿ,
ನಿನಗೆ ದಾನ ಬಹುಮಾನಗಳನ್ನು ಕೊಡ್ತೀನಿ, ನನಗೆ ಬಾ, ಒಳ್ಳೆ ಊಟ ಕೊಡ್ತೀನಿ ಬಾ ಅಂದಾಗ ಆ ಮನುಷ್ಯನೊಂದು ಮಾತು ಹೇಳ್ತಾನೆ, ನಿನ್ನ ಆಸ್ತಿಯಲ್ಲಿ ಅರ್ಧ ಭಾಗಷ್ಟು ಕೊಟ್ಟರು ನಾನು ನಿನ್ನ ಮನೆಗೆ ಬರಲ್ಲ. ಯಾಕೆಂದರೆ ಯೆಹೋವನ ಅಪ್ಪಣೆಯಾಗಿದೆ, ಯಾವ ದಾರಿಯಿಂದ ಹೋಗಿದ್ಯೋ ಇನ್ನೊಂದು ದಾರಿಯಿಂದ ಹೊರಟು ಹೋಗು. ಎರಡನೇದಾಗಿ ಎಲ್ಲಿ ಯಾರು ಕರೆದ್ರು ಹೋಗಬೇಡ, ಊಟ ಮಾಡೋಕ್ಕೆ ಹೋಗಬೇಡ. ಮೊದಲನೇದಾಗಿ ಏನಪ್ಪ ಅಂದ್ರೆ ಊಟ ಮಾಡೋಕ್ಕೆ ಹೋಗಬೇಡ. ಇದು ದೇವರ ಆಜ್ಞೆ. ಇದು ಯಾರ ಆಜ್ಞೆ? ದೇವರ ಆಜ್ಞೆ. ಈ ಮನುಷ್ಯನು ದೇವರ ಅಪ್ಪಣೆಯಂತೆ ಹೋಗಿದ್ದಾನೆ, ದೇವರ ಅಪ್ಪಣೆಯಂತೆ ಆಜ್ಞೆ ಮಾಡಿದ್ದಾನೆ, ದೇವರ ಅಪ್ಪಣೆಯಂತೆ ದೇವರು ಬೋಧನೆ ಮಾಡಿದ್ದಾನೆ. ಅದೇ ಪ್ರಕಾರ ದೇವರು ಮಾಡಿರುವಂಥ ಕ್ರಿಯೆಯನ್ನು ಕೂಡ ನೋಡಿದ್ದಾರೆ ಇಲ್ವಾ? ಯಾರೊಬ್ಬ ಅವನ ಕೈ ಬತ್ತಿ ಹೋಗಿದೆ ಅನ್ನುವಂಥದ್ದು ನೋಡಿದ್ದಾನೆ. ಅಂದರೆ ದೇವರ ಪ್ರವಾದಿಯನ್ನು ಹಿಡೀರಿ ಅಂದಾಗ ಆ ಕೈ ಆ ಕ್ಷಣದಲ್ಲೇ ಬತ್ತಿ ಹೋಗಿದೆ. ಅಂದರೆ ಆ ಪ್ರವಾದಿ ವಿಷಯದಲ್ಲಿ ದೇವರು ತೋರಿಸಿರುವಂಥ ಪ್ರೀತಿಯಷ್ಟು ಇವೆಲ್ಲ ನಿಂತ್ಕೊಂಡಾಗ ಏನ್ರಿ, ಅವರೆಲ್ಲರೂ ಹಿಡಿಯೋದಕ್ಕೆ ಬಂದಾಗ ತಕ್ಷಣ ಇವನ ಕೈ ಈಗ ನೆಟ್ಟಗಾದಾಗ ಯಾರು ಮುಂದೆ ಹೋಗ್ತಾರೆ ಹಿಡಿಯೋದಕ್ಕೆ? ಅಲ್ಲಿ ದೇವರು ಈ ಮನುಷ್ಯನನ್ನು ಘನಪಡಿಸಿದ್ದಾನ? ಈ ಮನುಷ್ಯನನ್ನು ನನ್ನ ಪ್ರವಾದಿ ಎಂದು ಹೇಳಿ ಸಾಕ್ಷಿ ತೋರಿಸಿದ್ದಾನೆ ಇಲ್ವಾ? ಅವಾಗ ಎಷ್ಟು ಆನಂದ ಆಗುತ್ತೆ ಆ ಮನುಷ್ಯನಿಗೆ. ಇವಾಗ ಯಾರಾದರೂ ನನ್ನನ್ನು ಹೊಡೆಯೋದಕ್ಕೆ ಬಂದಾಗ ತಕ್ಷಣ ಅವನ ಕೈಕಾಲು ಬಿದ್ದೋಗಿದೆ ಅಂತ ತಿಳ್ಕೊಳ್ರಿ. ಹಿಂಗಿರುತ್ತೆ. ಒಂದು ರೀತಿಯಲ್ಲಿ ಮನುಷ್ಯನಾಗಿ ಖುಷಿ ಪಡ್ತೀವಿ, ಆದರೆ ದೇವರ ವಿಷಯದಲ್ಲೆಲ್ಲ. ಮನುಷ್ಯನ ಸ್ವಭಾವ ಎಂಥದ್ದು ಅಂದರೆ, ಯಾರಾದರೂ ನಮ್ಮನ್ನು ನಿಂದಿಸಿದಾಗ, ಅವನೇನಾದರೂ ಬಿದ್ದೋದಾಗ ಖುಷಿ ಪಡ್ತಾನೆ. ಮನುಷ್ಯನಿಗೆ ಹಾಗೇ ಆಗುತ್ತೆ. ಈ ಮನುಷ್ಯನ ಕೂಡ ಹೇಗೆ ಅಂದ್ಕೊಂಡಿರ್ಬೋದು ಅದು ಎರಡನೇ ವಿಷಯ ಇರಲಿ. ಇದೆಲ್ಲ ನೋಡಿರುವಂಥ ಆ ಮನುಷ್ಯನು ದೇವರೊಂದು ಅಪ್ಪಣೆ ಕೊಟ್ಟಿದ್ದಾನಂತ ಅದನ್ನು ಹೇಳ್ತಾನೆ ಆತ. ನೋಡಿ ಆ ಮಾತನ್ನು, 6ನೇ ವಚನ. ಅರಸನು ಆ ಮನುಷ್ಯನಿಗೆ, ನಿನ್ನ ದೇವರಾದ ಯೆಹೋವನು ಪ್ರಸನ್ನನಾಗುವಂತೆ ಬೇಡಿಕೊಂಡು ನಾನು ನನ್ನ ಕೈಯನ್ನು ಹಿಂದೆಗೆಯುವುದಕ್ಕಾಗುವ ಹಾಗೆ ಆತನನ್ನು ನನಗೋಸ್ಕರ ಪ್ರಾರ್ಥಿಸು ಎಂದು ಹೇಳಿದನು. ದೇವರ ಮನುಷ್ಯನು ಯೆಹೋವನನ್ನು ಬೇಡಿಕೊಂಡಿದ್ದರಿಂದ ಅರಸನ ಕೈ ವಾಸಿಯಾಗಿ ಮುಂಚಿನಂತೆ ಆಯಿತು. ಆಗ ಅರಸನು ಅವನಿಗೆ, ನನ್ನ ಮನೆಗೆ ಬಾ, ಸ್ವಲ್ಪ ಊಟ ಮಾಡಿ ಬಲವೊಂದು, ನಾನು ನಿನಗೆ ಬಹುಮಾನವನ್ನು ಕೊಡುತ್ತೇನೆ ಅನ್ನಲು, ದೇವರ ಮನುಷ್ಯನು ಅವನಿಗೆ, ನೀನು ನನಗೆ ನಿನ್ನ ಆಸ್ತಿಯಲ್ಲಿ ಅರ್ಧವನ್ನು ಕೊಟ್ಟರೂ ನಾನು ನಿನ್ನ ಸಂಗಡ ಬರುವುದಿಲ್ಲ, ಇಲ್ಲಿ ನನ್ನ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಿಲ್ಲ, ಇಲ್ಲಿ ನನ್ನ ಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಹಿಂದಿರುಗಿ ಹೋಗುವಾಗ ಬೇರೆ ದಾರಿಯಿಂದ ಹೋಗಬೇಕೆಂದು ನನಗೆ ಯೆಹೋವನ ಅಪ್ಪಣೆಯಾಗಿದೆ ಎಂದು ಹೇಳಿ ಬಂದ ದಾರಿಯನ್ನು ಬಿಟ್ಟು ಇನ್ನೊಂದು ದಾರಿಯನ್ನು ಹಿಡಿದು ಹೊರಟನು. ಮತ್ತೊಂದು ದಾರಿ ಅಂದರೆ ದೇವರ ಮಾತಿಗೆ ಒಳಪಟ್ಟು ದೇವರು ಏನು ಹೇಳಿದ್ದಾನೋ ಅದನ್ನು ಅರಸನಿಗೆ ಹೇಳ್ತಾನೆ, ಬೇರೆ ದಾರಿಯಿಂದ ಹೊರಟೋಗ್ತಾನೆ. ಹೊರಟೋದ ಮೇಲೆ ಇನ್ನೊಬ್ಬ ಮನುಷ್ಯನು ಬರ್ತಾನೆ. ಇನ್ನೊಬ್ಬ ಮನುಷ್ಯನು ಪ್ರವಾದಿ ಅಂತೆ. ಇನ್ನೊಬ್ಬ ಪ್ರವಾದಿ ಬಂದು, ಏನಯ್ಯ, ದೇವ್ರು ನನ್ನನ್ನು ಕಳಿಸ್ಕೊಟ್ಟಿದ್ದಾನೆ, ನೀನು ನಮ್ಮ ಮನೆಗೆ ಬಂದು ಊಟ ಮಾಡಬೇಕಂತೇಳಿ ತನ್ನ ದೂತನನ್ನು ಕಳಿಸ್ಕೊಟ್ಟಿದ್ದಾನೆ, ನೀನು ಬಂದ್ಬಿಡು ಊಟ ಮಾಡು ಅಂತ ಹೇಳ್ತಾನೆ. ಇವಾಗ ಏನಾಗುತ್ತಪ್ಪ ಅಂದರೆ ವಿಚಿತ್ರವಾದಂಥ ವಿಷಯ ಪ್ರಿಯರಿವೆಲ್ಲ. ಅಲ್ಲಿ ಪರೀಕ್ಷೆ ನಡೀತಾ ಇದೆ ಅನ್ನುವಂಥದ್ದು ವಿಷಯ ಯಾರಿಗೆ ಗೊತ್ತಾಗಬೇಕು? ಪ್ರವಾದಿಗಳಿಗೆ, ಭಕ್ತರಿಗೆ ಗೊತ್ತಾಗಬೇಕು. ಪ್ರವಾದಿ ಅಂದ ಮೇಲೆ ದೇವರ ಸಹವಾಸದಲ್ಲಿದ್ದವರಲ್ವ, ದೇವರು ಹೇಗಿದ್ದಾರೆ ಎನ್ನುವಂಥ ಸಂಗತಿ ಅವ್ರಿಗೆ ಗೊತ್ತಿರಬೇಕು. ಅಂದರೆ ಆದಿಕಾಂಡದಿಂದ ನಡೆದಂಥ ವಿಷಯಗಳು ಎಷ್ಟು ಕಠಿಣವಾಗಿರ್ತಾರೋ, ಅವ್ರ ಮಾತಿನ ಮೇಲೆ ಯಾವ ರೀತಿ ದೃಢವಾಗಿ ನಿಂತ್ಕೊಳ್ತಾರೋ ಎನ್ನುವಂಥದ್ದು ಇವ್ರಿಗೆ ಗೊತ್ತಿರಬೇಕು. ಆದಿಕಾಂಡದಿಂದ ನೋಡ್ತೀವಿ. ಆದಿಕಾಂಡದಿಂದ ಏನು ನೋಡ್ತೀವಿ? ಆದಿಕಾಂಡದಲ್ಲಿ ದೇವರು ವಿಧ ವಿಧವಾದಂಥ ಹಣ್ಣುಗಳನ್ನು ಉಂಟು ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಎಲ್ಲ ವಿಧ ವಿಧವಾದಂಥ ಹಣ್ಣುಗಳು. ಅವು ಕೂಡ ಹೇಗಿದೆ ನೋಡೋದಕ್ಕೆ? ರಮ್ಯವಾಗಿಯೂ ತಿನ್ನೋದಕ್ಕೆ ಅನುಕೂಲವಾಗಿಯೂ ಇದೆಯಾ? ರಮ್ಯವಾಗಿದೆಯಾ ಅಥವಾ ಒಂದು ಮಾತ್ರ ರಮ್ಯವಾಗಿದೆಯಾ? ಒಳ್ಳೆದರ ಕೆಟ್ಟದರ ಆಹಾರವನ್ನು ಹುಟ್ಟಿಸುವಂಥ ಈ ಹಣ್ಣನ್ನು ಮಾತ್ರ ರಮ್ಯವಾಗಿದೆಯಾ ಅಥವಾ ಎಲ್ಲ ಇದೆಯಾ? ಎಲ್ಲ ಹಣ್ಣುಗಳು ರಮ್ಯವಾಗಿದೆ, ಊಟಕ್ಕೆ ತಿನ್ನೋದಕ್ಕೆ ಅನುಕೂಲವಾಗಿದೆ, ನೋಡೋದಕ್ಕೆ ಕಲರ್ ಚೆನ್ನಾಗಿದೆ, ಎಲ್ಲ ಆಗಿದೆ. ಅದರಲ್ಲಿ ಇದು ಕೂಡ ಹಾಗೇ ಇದೆ. ಇದೇನು ಹೆಚ್ಚು ಕಡಿಮೆ ಏನು ಕಾಣಲ್ಲ. ಅಂದರೆ ಅವು ಎಲ್ಲ ಕೂಡ ನೋಡೋದಕ್ಕೆ ರಮ್ಯವಾಗಿ, ತಿನ್ನೋದಕ್ಕೆ ಅನುಕೂಲವಾಗಿ ಹೇಗೆ ಕಾಣ್ತಾ ಇದೆಯೋ, ಈ ಒಳ್ಳೆದರ ಕೆಟ್ಟದರ ಆಹಾರವನ್ನು ಹುಟ್ಟಿಸುವಂಥ ಹಣ್ಣು ಕೂಡ ಹಾಗೇ ಇದೆ. ಆದರೆ ಇದನ್ನು ಕೂಡ ತಿಂದು ನೋಡೋಣ ಎನ್ನುವಂಥದ್ದು ಆಸೆ ಯಾರಿಗುಟ್ಟಿದೆ? ಅವಳಿಗೆ.
ಅವನು ಯಾವನೋ ಬಂದಿದ್ದಾನೆ ಸೈತಾನನು ಸರ್ಪದಲ್ಲಿ, ಅದನ್ನು ಅರ್ಥ ಮಾಡಿಕೊಳ್ಳದೆ ಹವ್ವಳ ಏನು ಮಾಡ್ತಾಳೆ, ಎಲ್ಲ ತಿಂದಿದ್ವಿ ಇದನ್ನು ಕೂಡ ತಿನ್ನೋಣ, ಅದು ರುಚಿ ನೋಡಿದ್ವಿ, ಇದು ರುಚಿ ನೋಡಿ ಎಷ್ಟು ಚೆನ್ನಾಗಿದೆ, ಇದರಲ್ಲಿ ಏನಿರ್ಬೋದು, ಅಂದರೆ ದೇವ್ರು ತಿನ್ನಬೇಡ ಅಂತೇಳಿದ್ದಾರೆ, ಅಂದರೆ ಇದರಲ್ಲಿ ಏನೋ ಇದೆ ಅಂತೇಳಿ ಸೈತಾನನ ಮಾತನ್ನು ಕೇಳಿ ದೇವರ ಮಾತನ್ನು ತಿರಸ್ಕರಿಸ್ತಾಳೆ. ದೇವರ ಮಾತನ್ನು ತಿರಸ್ಕರಿಸಿರುವುದರಿಂದ, ದೇವರ ಮಾತನ್ನು ಮೀರಿರುವುದರಿಂದ, ಆಮೇಲೆ ಆದಾಮನು ಕೂಡ ತನ್ನ ಹೆಂಡತಿ ಮಾತನ್ನು ಕೇಳಿ ದೇವರ ಮಾತನ್ನು ಮೀರಿರುವುದರಿಂದ ಬಂದಿರುವಂಥದ್ದು ಏನಪ್ಪ ಅಂತ ನೋಡುವಾಗ ಶಾಪ. ಆ ಶಾಪ ನೋಡುವಾಗ ದೊಡ್ಡದ್ದಾ ಚಿಕ್ಕದ ಹೇಳಿ ಪ್ರಿಯರೇ? ಹಣ್ಣು ತಿನ್ನೋದಕ್ಕೆ ಕೋರಿಕೆ ಇದೆಯಲ್ಲ, ಹಣ್ಣು ತಿಂದಾಗ ಏನ್ರಿ, ಹಣ್ಣು ತಿನ್ನುವಂಥ ಸಮಯದಲ್ಲಿ ಆ ಕೋರಿಕೆ ತೀರುವಂಥ ರುಚಿ ಎಷ್ಟಿರುತ್ತೆ ಅಂದರೆ ಸ್ವಲ್ಪನೇ. ಅಭಿಲಾಷೆ ಇದೆಯಲ್ಲ, ಅಭಿಲಾಷೆ ಎನ್ನುವಂಥದ್ದು ಅಂದರೆ ಇಷ್ಟ ಎನ್ನುವಂಥದ್ದು, ಇಲ್ಲಾಂದರೆ ಕೋರಿಕೆ ಎನ್ನುವಂಥದ್ದು ಬಹಳ ಚಿಕ್ಕದ್ದು, ಮಾಡಿದ್ದು ಪಾಪ ದೊಡ್ಡದ್ದು, ತಂದಿದ್ದು ಶಾಪ ಬಹಳವಾದದ್ದು. ಶಾಪ ಬಹಳವಾದದ್ದು, ದೊಡ್ಡ ಶಾಪ ತಂದುಕೊಂಡಿದ್ದಾಳೆ. ಗಂಡನಿಗೂ ಹತ್ತಿಸಿದ್ದಾಳೆ, ಟೋಟಲ್ ಲೋಕಕ್ಕೆ ಬರುವಂತೆ ಮಾಡಿದ್ದಾಳೆ. ಹೌದಲ್ವಾ? ಅಂದ್ರೆ ಕೋರಿಕೆ ಎಂಥದಮ್ಮ? ಚಿಕ್ಕದ ದೊಡ್ಡದ? ಬಹಳ ಚಿಕ್ಕದು. ಅದೇ ಪ್ರಕಾರ ಪ್ರಿಯರಾದ ದೇವರ ಮಕ್ಕಳಿರ, ಅದೇ ಪ್ರಕಾರ ಈ ಒಬ್ಬ ದೇವರ ಮನುಷ್ಯನಿದ್ದಾನೆ. ಈ ದೇವರ ಮನುಷ್ಯನಿಗೆ ಏನಪ್ಪ ಅಂದರೆ ಹಸಿವಾಗುತ್ತೆ, ಖಂಡಿತವಾಗಿ ಹಸಿವಾಗುತ್ತೆ. ಏನಾದರೂ ಕೂಡ ಪರವಾಗಿಲ್ಲ, ನನ್ನ ದೇವರು ನನಗೆ ಆಜ್ಞೆ ಕೊಟ್ಟಿದ್ದಾನೆ, ಈ ಆಜ್ಞೆ ಮೇರೆಗೆ ನಾನು ಎಲ್ಲಿ ಮುಟ್ಟಬಾರದು, ನಾನು ಎಲ್ಲಿಗೆ ಹೋಗಬೇಕು, ಯೂದಾಯ ಪ್ರಾಂತಕ್ಕೆ ಹೋದ ಮೇಲೆ, ಯೂದಾಯ ಪ್ರಾಂತಕ್ಕೆ ಹೋದ ಮೇಲೇ ಅಲ್ಲಿ ನಾನು ಊಟ ಮಾಡಬೇಕು. ಇದು ದೇವರ ಅಪ್ಪಣೆ. ದೇವರ ಅಪ್ಪಣೆಯನ್ನು ನಾನು ಮೀರಬಾರ್ದಿದ್ದು ದೇವರ ಸೇವಕರು ಮಾಡುವಂಥ ಕೆಲಸ. ಆದರೆ ಈ ಮನುಷ್ಯನ ಏನು ಮಾಡ್ತಾನಪ್ಪ ಅಂತ ನೋಡುವಾಗ ಏನ್ರಿ, 11ನೇ ವಚನದಿಂದ ನಾನು ಓದ್ಕೊಂಡು ಹೋಗ್ತೀನಿ. ಬೇತೇಲಿನಲ್ಲಿ ಒಬ್ಬ ಮುದುಕನಾದ ಪ್ರವಾದಿಯು ವಾಸವಾಗಿದ್ದನು. ಅವನ ಮಕ್ಕಳು ಬಂದು ದೇವರ ಮನುಷ್ಯನು ಆ ದಿವಸ ಬೇತೇಲಿನಲ್ಲಿ ಮಾಡಿದ್ದನ್ನು ಅವನು ಅವರಿಗೆ ಅಂದದ್ದನ್ನು ತಂದೆಗೆ ತಿಳಿಸಿದರು. ತಂದೆಯು ಅವರನ್ನು ಅವನು ಯಾವ ದಾರಿಯಿಂದ ಹೋದನು ಎಂದು ಕೇಳಲು, ಅವರು ಯೆಹೂದ ದೇಶದವನಾದ ಆ ದೇವರ ಮನುಷ್ಯನು ಹೋದ ದಾರಿಯನ್ನು ತೋರಿಸಿದರು. ಆಗ ಅವನು ತನ್ನ ಮಕ್ಕಳಿಗೆ ಕತ್ತೆಗೆ ತಡಿ ಹಾಕಿರಿ ಎಂದು ಆಜ್ಞಾಪಿಸಲು ಅವರು ಹಾಕಿದರು. ಅವನು ಕತ್ತೆಯ ಮೇಲೆ ಕೂತುಕೊಂಡು ದೇವರ ಮನುಷ್ಯನ ಹಿಂದೆ ಹೋಗಿ ಎಲಾ ವೃಕ್ಷದ ಕೆಳಗೆ ಕೂತಿರುವ ಅವನನ್ನು ಕಂಡು, ಯೆಹೂದದಿಂದ ಬಂದ ದೇವರ ಮನುಷ್ಯನು ನೀನೋ ಎಂದು ಕೇಳಿದನು. ಅವನು ಹೌದೆಂದನು. ಆಗ ಮುದುಕನು ಅವನಿಗೆ, ನೀನು ನನ್ನ ಮನೆಗೆ ಬಂದು ಊಟ ಮಾಡು ಎಂದು ಹೇಳಿದನು. ಅದಕ್ಕೆ ಅವನು, ನಾನು ನಿನ್ನ ಸಂಗಡ ಬರಕೂಡದು, ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಕೂಡದು, ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಬಂದ ದಾರಿಯನ್ನು ಬಿಟ್ಟು ಬೇರೆ ದಾರಿಯಿಂದ ಹಿಂದಿರುಗಿ ಹೋಗಬೇಕೆಂದು ನನಗೆ ಯೆಹೋವನ ಅಪ್ಪಣೆಯಾಗಿದೆ ಎಂದು ಉತ್ತರ ಕೊಟ್ಟನು. ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾನೆ. ಆಗ ಈ ಪ್ರವಾದಿ ಬಂದಿದ್ದಾನಲ್ಲ, ಈ ಪ್ರವಾದಿ ಏನು ಹೇಳ್ತಾನೆ ನೋಡಿ. ಆಗ ಮುದುಕನು, ನಾನು ನಿನ್ನಂತೆ ಪ್ರವಾದಿಯಾಗಿದ್ದೇನೆ. ಒಬ್ಬ ದೇವದೂತನು ನನಗೆ ಕಾಣಿಸಿಕೊಂಡು ನಿನ್ನನ್ನು ಕರೆಕೊಂಡು ಬರಬೇಕೆಂದು, ನನಗೆ ಅನ್ನಪಾನಗಳನ್ನು ಕೊಡಬೇಕೆಂದು ಯೆಹೋವನ ಹೆಸರಿನಲ್ಲಿ ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಅಂದರೆ ಇದು ಮಾತಿದೆಯಲ್ಲ, ದೇವರೇ ಹೇಳಿದ್ದಾನೆ ಈ ಪ್ರವಾದಿಗೆ ಅಥವಾ ಸ್ವಂತವಾಗಿ ನುಡಿದಿದ್ದಾನಂತ ನೋಡುವಾಗ ಕೆಳಗಡೆ ಮಾತು ಇರುತ್ತೆ. ಆದರೆ ಈ ಮಾತು ಸುಳ್ಳು. ಅಂದರೆ ದೇವರು ಪ್ರವಾದಿಗೆ ಹೇಳಿಲ್ಲ, ಹೋಗು ಆ ಪ್ರವಾದಿಗೆ ಕರ್ಕೊಂಬಂದು ಊಟ ಕೊಡು ಅಂತೇಳಿ ದೇವರು ಹೇಳಿಲ್ಲ. ಸ್ವಂತವಾಗಿ ಈ ಮನುಷ್ಯನ ಏನು ಮಾಡ್ತಾನೆ, ಏನೋ ಬಂದಿದ್ದಾನೆ ಪ್ರವಾದಿ ಅಲ್ಲ, ಸರಿ ನಾನು ಕೂಡ ಪ್ರವಾದಿ ಇದ್ದೀನಲ್ಲ ಅಂತೇಳಿ ಈ ಸ್ವಂತ ಮನಸ್ಸಿನಿಂದ ಹೇಳಿದಾಗ ಆ ಮನುಷ್ಯನ ಏನು ಮಾಡ್ತಾನೆ, ನಂಬುತ್ತಾನೆ. ಪ್ರವಾದಿ ಯಾವತ್ತಿಗೂ ಅಂಥ ಮಾತುಗಳು ನಂಬಾರ್ದು. ಯಾಕೆಂದರೆ ಅವ್ರಿಗೆ ಹೇಳಿದ ಮೇಲೆ ಈ ಪ್ರವಾದಿಗೂ ಕೂಡ ಹೇಳಬೇಕು, ಮಗನೇ ಅಲ್ಲಿ ಹೇಳಿದ್ದೀನಿ ಊಟ ಮಾಡು ಅಂತೇಳಿ. ಒಂದು ಕಡೆಯೂ ಹೋಗಬೇಡ ತಿನ್ನಬಾರ್ದು ಅಂತ ಹೇಳಿರುವಂಥ ದೇವರು ಮತ್ತೊಂದು ಕಡೆ ಹೋಗು ತಿನ್ನು ಅಂತ ಹೇಳ್ತಾ ಇದ್ದಾನೆ. ಅಂದಮೇಲೆ ಯಾರೋ ಬಂದು ಹೇಳ್ತಾ ಇದ್ದಾರೆ ಅಂದಮೇಲೆ ಒಂದು ಸಾರಿ ದೇವರ ಥರ ವಿಚಾರ ಮಾಡಬೇಕಾತ. ಅಪ್ಪ ಈ ಥರ ಬಂದಿದ್ದಾರಲ್ವ, ಹೋಗ್ಲಾ ಬೇಡ ಅಂತೇಳಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದಾಗ ಉತ್ತರ ಸಿಕ್ಕೇ ಸಿಗುತ್ತೆ, ಉತ್ತರ ಸಿಕ್ಕೇ ಸಿಗುತ್ತೆ. ಆದರೆ ಹೋಗಿದ್ದಾನೆ, ಊಟ ಮಾಡಿದ್ದಾನೆ, ಊಟ ಮಾಡಿದ ಮೇಲೆ ಅದೇ ಪ್ರವಾದಿ ಮೂಲಕ ದೇವರ ಅಪ್ಪಣೆ ಬರುತ್ತೆ. ಯಾರು ಹೇಳ್ತಾರೆ ಸುಳ್ಳು ಮಾತು ಹೇಳಿದ್ದಾರಲ್ಲ, ಅದೇ ಪ್ರವಾದಿಯ ಮೂಲಕ ಅಪ್ಪಣೆ ಬರುತ್ತೆ. ಏನು ಅಪ್ಪಣೆ ಬರುತ್ತೆ ನೋಡಿ,
ಏನು ಅಪ್ಪಣೆ ಬರುತ್ತೆ? ದೇವರ ಮನುಷ್ಯನು ಹಿಂತಿರುಗಿಕೊಂಡು ಅವನ ಮನೆಗೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ತೃಪ್ತಿ ಆಗುತ್ತೆ. ತೃಪ್ತಿ ಆದ ಮೇಲೆ ಏನಾಗುತ್ತೆ ನೋಡಿ, 20ನೇ ವಚನ. ಅವರು ಊಟ ಮಾಡುತ್ತಿರುವಾಗ ದೇವರ ಮನುಷ್ಯನು ಹಿಂದಕ್ಕೆ ಕರತಂದ ಪ್ರವಾದಿಗೆ ಯೆಹೋವನು ಒಂದು ವಾಕ್ಯವನ್ನು ದಯಪಾಲಿಸಿದನು. ಅವನು ಯೆಹೂದ ದೇಶದವನಾದ ಆ ದೇವರ ಮನುಷ್ಯನಿಗೆ, ನೀನು ದೇವರಾದ ಯೆಹೋವನು ನಿನಗೆ ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಆಜ್ಞಾಪಿಸಿದರು. ನೀನು ಆತನ ಆಜ್ಞೆಯನ್ನು ಮೀರಿ ಅವಿಧೇಯನಾಗಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಹಿಂತಿರುಗಿ ಬಂದದರಿಂದ ನಿನ್ನ ಶವವು ನಿನ್ನ ಕುಟುಂಬ ಸ್ಮಶಾನ ಭೂಮಿಯನ್ನು ಸೇರುವುದೇ ಇಲ್ಲವೆಂದು ಯೆಹೋವನು ಹೇಳುತ್ತಾನೆ ಅಂದನು. ನೋಡಿದ್ರ? ಅರ್ಥ ಆಗುತ್ತಮ್ಮ? ನಮಗೆ ಏನಪ್ಪ ಅಂದರೆ, ಇಲ್ಲಿ ಏನಪ್ಪ ಅಂದರೆ, ಇದು ದೇವರು ಹೇಳಿದ್ದಾನಲ್ಲ, ಅದು ದೇವರು ಹೇಳೋದು ಕನ್ಫ್ಯೂಸ್ ಆಗ್ತಿದೆ. ಅಂದರೆ ಆ ಪ್ರವಾದಿ ಸ್ವಂತ ಆಲೋಚನೆಯಿಂದ ಹೇಳಿರುವಂಥ ಮಾತೇನೆಂದರೆ, ದೇವರೇ ನನ್ನ ಕಳಿಸ್ಕೊಟ್ಟಿದ್ದಾನೆ, ನೀವು ಊಟ ಮಾಡು ಅಂತ ಹೇಳಿರುವಂಥದ್ದು ತಪ್ಪು. ಹೇಳಿಲ್ಲ ಆ ಪ್ರವಾದಿ ಹೇಳಿಲ್ಲ. ಆದರೆ ಅವನು ಸ್ವಂತ ಮನಸ್ಸಿಂದ ಹೇಳ್ತಾನೆ. ಈ ಪ್ರವಾದಿಗೆ ಮಾತ್ರ ಆಜ್ಞೆ ಕೊಟ್ಟಿದ್ದಾನೆ, ದೇವರ ಮನುಷ್ಯನಿಗೆ ಆಜ್ಞೆ, ಸೀದಾ ಹೋಗು, ಇಸ್ರಾಯೇಲರ ಇದ್ದಂಥ ಜನರ ಬಳಿಯಲ್ಲಿ ಹೋಗು, ನಾನು ಏನು ಹೇಳಿದ್ದೀನಿ ಅದನ್ನು ಹೇಳು, ವಾಪಸ್ ಬಂದುಬಿಡು, ಎಲ್ಲಿ ಊಟ ಮಾಡಬೇಡ ಎನ್ನುವಂಥದ್ದು ಆಜ್ಞೆ. ಅದೇ ಮಾತಿನ ಮೇಲೆ ನಿಲ್ಲಬೇಕು. ಒಂದು ವೇಳೆ ಯಾರಾದರೂ ಹೇಳಿದ್ದಾರಂದರೆ, ದೇವ ಇವರು ಈ ಥರ ಹೇಳ್ತಾ ಇದ್ದಾರೆ, ಏನು ಮಾಡಲಿ ಅಂತ ವಿಚಾರ ಮಾಡಬೇಕಿಲ್ವಾ? ಆ ಅಧಿಕಾರ ಅವ್ರಿಗೆ ಇದೆಯಾ ಇಲ್ವಾ? ಆದರೆ ಹಸಿವಿದೆಯಲ್ಲ, ಅದನ್ನು ತಡೆದುಕೊಳ್ಳದೆ ಊಟ ಸಿಕ್ಕರೆ ಸಾಕಪ್ಪ ಅಂತೇಳಿ ಕಾದುಕೊಂಡಿದ್ದಾನೆ. ಕರೆದಿದ್ದಾರೆ, ಹೇಳಿದ್ರು ಕೂಡ ಒಟ್ಟಿನಲ್ಲಿ ಪರವಾಗಿಲ್ಲ ಅಂತೇಳಿ ಜೈಯಂದೆ ತಿಂದುಬಿಟ್ಟಿದ್ದಾನೆ. ಏನು ತಂದುಕೊಂಡಿದ್ದಾನೆ? ಸ್ವಲ್ಪ ಕಷ್ಟಪಟ್ಟು ಯೂದಯ ಪ್ರಾಂತಕ್ಕೆ ಹೋಗಿ ಮೊಣಕಾಲೂರಿ ದೇವ್ರ ಹತ್ರ ಕೇಳಿ, ತಂದೆ ಹಸಿವು ತಡ್ಕೊಳಕ್ಕಾಗ್ತಾಯಿಲ್ಲ, ದಯಮಾಡಿ ಅಂದರೆ ಕೊಡಲ್ವಾ? ಎಷ್ಟು ಬೇಕು ನಿನಗೆ? ಎಂಥ ಊಟ ಬೇಕು ನಿನಗೆ? ದೇವ್ರಿಗೋಸ್ಕರ ತ್ಯಾಗ ಮಾಡುವಂಥ ಮನಸ್ಸಿದೆಯಾ? ಅಂದರೆ ದೇವರು ಏನು ಅಪ್ಪಣೆ ಕೊಟ್ಟಿದ್ದಾರೋ ಅದನ್ನು ಪಾಲಿಸುವಂಥ ಮನಸ್ಸಿದೆಯಾ? ವಿಧೇಯರಾಗುವಂಥ ಮನಸ್ಸಿದೆಯಾ? ಹೀಗೆ ಬಹಳ ಮಂದಿ ನೋಡುವಾಗ ಅನೇಕರು ನಾಶ ತಂದುಕೊಂಡಿದ್ದಾರೆ ಪ್ರಿಯರೇ. ಅನೇಕರು ಅರಣ್ಯದಲ್ಲೂ ಕೂಡ ಇಸ್ರಾಯೇಲ್ ಜನಾಂಗದವರು ತಿಂಡಿಗೋಸ್ಕರ ಕಕೃತಿಪಟ್ಟು ಸ್ಮಶಾನಕ್ಕೆ ಹೋಗಿದ್ದಾರೆ. ಸತ್ಯವೇದ ಗ್ರಂಥ, ಅದ್ಭುತವಾದಂಥ ದೈವ ಗ್ರಂಥ, ನಿನ್ನನ್ನು ಕಾಪಾಡುವಂಥ ಮಾತುಗಳು, ನಿನ್ನನ್ನು ನಿತ್ಯ ಲೋಕಕ್ಕೆ ನಡೆಸುವಂಥ ಮಾತುಗಳು ಇರುವಾಗ ಆ ಮಾತುಗಳಿಗೆ ಒಳಪಡದೆ, ಆ ಮಾತುಗಳಿಗೆ ವಿಧೇಯರಾಗದೆ, ಚಿಕ್ಕ ವಿಷಯದಲ್ಲಿ ನೀರಿಗೋಸ್ಕರ ಕಕೃತಿಪಟ್ಟಿದ್ದಾರೆ, ಊಟದಗೋಸ್ಕರ ಕಕೃತಿಪಟ್ಟಿದ್ದಾರೆ. ಊಟದಗೋಸ್ಕರ ಚಿಕ್ಕದ ವಿಷಯ, ಅದು ಕೂಡ ದೇವರ ಬಳಿಯಲ್ಲಿ ವಿಧೇಯರಾಗಿ, ಅಪ್ಪ ನಾವು ಊಟ ಇಲ್ಲದೆ ಒಂದು ರೀತಿಯಲ್ಲಿ ಕಷ್ಟ ಆಗ್ತಾಯಿದೆಯಪ್ಪ, ಅಪ್ಪ ದಯಮಾಡು. ಕೇಳೋದು ಹೇಗಿರುತ್ತೆ ಪ್ರಿಯರೇ? ಮೊದಲನೇದಾಗಿ ಮೋಶೆ ಹತ್ರ ಬಂದು ಏನ್ರಿ ಕಿರಿಕಿರಿ ಮಾಡುವಂಥದ್ದು, ಗೋಳಾಡುವಂಥದ್ದು, ರೇಗಾಡುವಂಥದ್ದು ಸರಿಯಿಲ್ಲ ರೀ. ಊಟದಗೋಸ್ಕರ ಕಕೃತಿ ಪಟ್ಟಿದ್ದಾರೆ, ನೀರಿಗೋಸ್ಕರ ಕಕೃತಿ ಪಟ್ಟಿದ್ದಾರೆ, ಆಮೇಲೆ ದೇವರ ಸೇವಕರ ಮೇಲೆ, ದೇವರ ಮೇಲೆ ರೇಗಾಡಿದ್ದಾರೆ, ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಏನು ಕಳ್ಕೊಂಡಿದ್ದಾರೆ? ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನಿತ್ಯ ಜೀವಕ್ಕೆ ಸೇರಬೇಕಾದಂಥ ಅವರು ಬೆಂಕಿಯ ಕೊಂಡಕ್ಕೆ ಹೋಗಿದ್ದಾರೆ, ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಿದ್ದಾರೆ. ಕೋರಿಕೆ ನೋಡುವಾಗ, ಅಭಿಲಾಷೆಗಳು ನೋಡುವಾಗ ಬಹಳ ಚಿಕ್ಕದ್ದು. ಎಸ್ತೇರಳ ಗ್ರಂಥದಲ್ಲಿ ಕೂಡ ಕೆಲವರು ನೋಡ್ತೀವಿ. ಅದರಲ್ಲಿ ಒಬ್ಬನು ವಿಚಿತ್ರವಾದಂಥ ಮನುಷ್ಯ. ಒಬ್ಬನು ಎಂಥ ಮನುಷ್ಯನಪ್ಪ ಅಂತ ನೋಡುವಾಗ ಹಾಮಾನನು. ಈ ಹಾಮಾನನು ಎಂಬುವಂಥ ಇವನು ಮೊರ್ದೆಕೆ ಎನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನೆ ಹೊರಗಡೆ. ಹಾಮಾನನು ಅಂದರೆ ಅಹಶ್ವರೋಷನ ಕೈ ಕೆಳಗಡೆ ಒಂದು ಉನ್ನತ ಸ್ಥಾನ. ಅಹಶ್ವರೋಷನು ಪ್ರಪಂಚಕ್ಕೆ ಒಬ್ಬ ಚಕ್ರವರ್ತಿ. ಎಸ್ತೇರಳ ಗ್ರಂಥ 3ನೇ ಅಧ್ಯಾಯ. ಅದಕ್ಕಿಂತ ಮುಂಚಿತವಾಗಿ 1ನೇ ಅಧ್ಯಾಯದಲ್ಲಿ ಮೇಲ್ಗಡೆ ಪಾರಸಿಯ ರಾಜನಾದ ಅಹಶ್ವರೋಷನ ಆಳ್ವಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಮೇಲುಗಡೆ ಇರುತ್ತೆ ಅಹಶ್ವರೋಷನು, ಪಾರಸ್ಯ ಸಾಮ್ರಾಜ್ಯ.
ಪಾರಸಿ ಸಾಮ್ರಾಜ್ಯದಲ್ಲಿ ಅಹಶ್ವರೋಷನು, ಈ ಅಹಶ್ವರೋಷನು ಎಂಬುವಂಥ ಚಕ್ರವರ್ತಿ ಇರ್ತಾನಲ್ಲ, ಈ ಚಕ್ರವರ್ತಿಯ ಕೈ ಕೆಳಗಡೆ ಯಾರು ಬರ್ತಾರಪ್ಪ ಅಂತ ನೋಡುವಾಗ ಹಾಮಾನನು ನೇಮಿಸಲ್ಪಡ್ತಾನೆ. ಹಾಮಾನನು ನೇಮಿಸಲ್ಪಟ್ಟ ಮೇಲೆ ಹಾಮಾನನಿಗೆ ಒಂದು ಉನ್ನತವಾದಂಥ ಅಧಿಕಾರ ಸಿಕ್ಕ ಮೇಲೆ ಏನ್ರಿ, ಚಕ್ರವರ್ತಿ ಕೈ ಕೆಳಗಡೆ ಅಂದರೆ ಅನೇಕ ರಾಜ್ಯಗಳು ಈತನ ಕೈಯಲ್ಲಿರುತ್ತೆ. ಈತನು ಏನು ನಿರ್ಣಯ ತಗೊಳ್ತಾನೋ ಅದನ್ನು ಅರಸನು ಮಾಡ್ತಾನೆ. ಅರ್ಥ ಆಗುತ್ತಾ ಪ್ರಿಯರೇ? ಈ ಹಾಮಾನನು ಎಂಬುವಂಥ ಈತನು 3ನೇ ಅಧ್ಯಾಯ, ಎಸ್ತೇರಳ ಗ್ರಂಥ 3ನೇ ಅಧ್ಯಾಯ, ಎಸ್ತೇರಳ ಗ್ರಂಥ 3ನೇ ಅಧ್ಯಾಯ 1ನೇ ವಚನದಿಂದ ನೋಡೋಣ. 1ನೇ ವಚನದಿಂದ, ಇದಾದ ನಂತರ ಅರಸನಾದ ಅಹಶ್ವರೋಷನು ಅಗಾಗನ ವಂಶದವನು ಹಮ್ಮೇದಾತನ ಮಗನು ಆದ ಹಾಮಾನನನ್ನು ಪದವಿಯಲ್ಲಿ ಹೆಚ್ಚಿಸಿ ಅವನಿಗೆ ದೊಡ್ಡ ಅಧಿಕಾರಿಯನ್ನು ಕೊಟ್ಟು ತನ್ನ ಒಡ್ಡೋಲಗದ ಎಲ್ಲ ಸರದಾರರಲ್ಲಿ ಅವನಿಗೆ ಪ್ರಥಮಾಸ್ಥಾನವನ್ನು ಅವನಿಗೆ ಅನುಗ್ರಹಿಸಿದನು. ಅಂದರೆ ಅಹಶ್ವರೋಷನು ಎಂಬುವಂಥ ಈತನು ಪ್ರಪಂಚಕ್ಕೆ ಒಬ್ಬ ಒಡೆಯನು, ಅಧಿಕಾರಿ, ಚಕ್ರವರ್ತಿ. ಆತನ ಕೈ ಕೆಳಗಡೆ ಯಾರು ಬಂದಿದ್ದಾರಪ್ಪ ಅಂತ ನೋಡುವಾಗ ಹಾಮಾನನು ಎಂಬುವಂಥ ಅಧಿಕಾರಿ. ಈತನಿಗೆ ಎಷ್ಟು ಆಸ್ತಿ ಬರುತ್ತೆ ಹೇಳಿ? ಬಹಳ ಉನ್ನತ ಸ್ಥಾನ ಬಂದಿದೆ ಅಂದಮೇಲೆ ಅನೇಕ ದೇಶಗಳ ಒಂದು ಅಧಿಕಾರ ಎಲ್ಲ ಕೂಡ ಈತನ ಮೇಲೆ ಈತನಿಗೆ ಕೊಟ್ಟಿರುವಾಗ, ಈತನಿಗೆ ಆ ಸ್ಥಾನ ಸಿಕ್ಕಿರುವಾಗ ಇದನ್ನು ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಕೋಬೋದು ಆ ಕಾಲದಲ್ಲಿ. ಅಲ್ಲಿ ಏನು ನಡೀತದೆ ಅಂದರೆ ಎಲ್ಲರೂ ಸಲಾಮ್ ಹೊಡಿಬೇಕು, ಎಲ್ಲರೂ ಕೂಡ ಆತನಿಗೆ ನಮಸ್ಕಾರ ಮಾಡಬೇಕು ಅಂತೇಳಿ ಒಂದು ಅಪ್ಪಣೆ ಬರುತ್ತೆ ಅರಸನ ಮೂಲಕ. ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಆತನ ಕಂಡಾಗ ನಮಸ್ಕಾರ ಸರ್, ನಮಸ್ಕಾರ ಅಯ್ಯ, ನಮಸ್ಕಾರ ಅಯ್ಯ. ಇವಾಗ ಪೊಲೀಸ್ ಸ್ಟೇಷನಲ್ಲಿ ಕೂಡ ಚಿಕ್ಕ ಸ್ಥಾನದಲ್ಲಿದ್ದವ್ರು ದೊಡ್ಡವ್ರು ಏನು ಮಾಡಬೇಕು? ಅಯ್ಯ ನಮಸ್ಕಾರ ಅನ್ಬೇಕು. ಇದು ನಡೀತಿದ್ದು ಪದ್ಧತಿ ಇರುತ್ತೆ. ಇವಾಗ ಹಾಮಾನನಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಎಲ್ಲರೂ ಸೆಲ್ಯೂಟ್ ಹೊಡಿತಾರೆ. ಆದರೆ ಮೊರ್ದೆಕೈ ಎಂಬುವಂಥ ಈತನಿದ್ದಾನಲ್ಲ, ಈತನು ದೇವರ ಭಕ್ತನು. ದೇವರ ಭಕ್ತನಾಗಿಂತ ಈತನು, ಈ ಹಾಮಾನನು ಗೇಟಿಂದ ಹೊರಗಡೆ ಬರುವಾಗ, ಗೇಟು ಹೊರಗಡೆ ಅಂದರೆ ಆ ಅರಸನ ಸ್ಥಾನದಲ್ಲಿ ಒಂದು ಮನೆ ಗೇಟ್ ಇರುತ್ತಲ್ಲ, ಹೊರಗಡೆ ಇರುತ್ತೆ, ಊರು ಹೊರಗಡೆ ಗೇಟ್ ಇರುತ್ತೆ. ಅಲ್ಲಿಂದ ಹೊರಡುವಾಗ ಎಲ್ಲರೂ ನಮಸ್ಕಾರ ಮಾಡ್ತಾ ಇರ್ತಾರೆ. ಆದರೆ ಮೊರ್ದೆಕೈ ಮಾತ್ರ ನಮಸ್ಕಾರ ಮಾಡಲ್ಲ. ಈ ಮೊರ್ದೆಕೈ ವಿಷಯದಲ್ಲಿ ಆತನಿಗೆ ತಿಳಿಯುತ್ತೆ, ಒಂದು ದಿನ ಗೊತ್ತಾಗುತ್ತೆ, ಮೊರ್ದೆಕೈ ಎಂಬುವಂಥ ಮನುಷ್ಯನು ಯೆಹೂದ್ಯನಿದ್ದಾನೆ, ಈ ಮನುಷ್ಯನು ನಮಸ್ಕಾರ ಮಾಡ್ತಾ ಇಲ್ಲ. ಸಾವಿರಾನುಗಟ್ಟಲೆ ಜನರು ನಮಸ್ಕಾರ ಮಾಡಿದಾಗ ಅದನ್ನು ನೋಡಿ ಸಂತೋಷ ಪಡೋದು ಬಿಟ್ಟು ಒಬ್ಬನು ನಮಸ್ಕಾರ ಮಾಡ್ತಾ ಇಲ್ವಲ್ಲ, ಸೆಲ್ಯೂಟ್ ಹೊಡಿತಾ ಇಲ್ಲ ಅಂತ ನಿಗಾ ಎಲ್ಲಿಗೋಗಿದೆ ಇವನಿಗೆ? ಮೊರ್ದೆಕೈ ಮೇಲೆ ಹೋಗಿದೆ. ಆ ಮನುಷ್ಯನ ಯಾರು? ಟೋಟಲ್ ದೇಶವನ್ನು ಕಾಪಾಡಿಕೊಳ್ಬೇಕು, ಒಳ್ಳೆ ಪರಿಪಾಲನೆ ಮಾಡಬೇಕು. ಅದನ್ನು ಬಿಟ್ಟು ಇವನು ನಮಸ್ಕಾರ ಮಾಡಿಲ್ಲಲ್ಲ, ಇವನು ನನಗೆ ಸಲಾಮ್ ಹೊಡೆದಿಲ್ಲಲ್ಲ ಎನ್ನುವಂಥದ್ದು ಹೃದಯದಲ್ಲಿ ಏನು ಸ್ಟಾರ್ಟ್ ಆಗಿದೆ? ಹೃದಯದಲ್ಲಿ ಏನಂತಾರೆ ಅದಕ್ಕೆ? ಒಂದು ರೀತಿಯಲ್ಲಿ ಏನಪ್ಪ ಅಂದರೆ ದ್ವೇಷ ಎನ್ನುವಂಥದ್ದು, ಹೊಟ್ಟೆಕಿಚ್ಚು ಎನ್ನುವಂಥದ್ದು. ನೋಡಿ 3ನೇ ಅಧ್ಯಾಯ 2ನೇ ವಚನ ನೋಡಿ. 2ನೇ ವಚನ, ಅರಸನು ರಾಜನಿವೇಶನದಲ್ಲಿ ಇರುವಾಗ ರಾಜಸೇವಕರೆಲ್ಲರೂ ಹಾಮಾನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೆಂದು ಅಪ್ಪಣೆ ಮಾಡಿದ್ದರಿಂದ ಎಲ್ಲರೂ ಹಾಗೆ ಮಾಡುತ್ತಿದ್ದರು. ಆದರೆ ಮೊರ್ದೆಕೈಯು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ. ರಾಜ ಗೃಹನಿವೇಶದಲ್ಲಿದ್ದ ರಾಜಸೇವಕರು, ನೀನು ರಾಜ ಆಜ್ಞೆಯನ್ನು ಮೀರುವುದೇಕೆ ಎಂದು ಹೇಳಿ ದಿನಂಪ್ರತಿ ಅವನನ್ನು ಎಚ್ಚರಿಸಿದರು. ಅವನು ಮಣಿಯಲಿಲ್ಲ. ಆದುದರಿಂದ ಅವರು ತಾನು ಯೆಹೂದ್ಯನೆನ್ನುವ ಮೊರ್ದೆಕೈ ಹೆಮ್ಮೆಯ ಹಠವು ಸಾಗುವುದೇನೋ ನೋಡೋಣ ಎಂದುಕೊಂಡು ಅದನ್ನು ಹಾಮಾನನಿಗೆ ಕೆಲವರು ತಿಳಿಸಿದ್ದಾರೆ. ಅಲ್ಲಿದ್ದಂಥ ಜನರು ತಿಳಿಸಿದ್ದಾರೆ. ಕೆಲವರು ತಿಳಿಸಿದಾಗ ಅವನ ಮನಸ್ಸು ಮೊರ್ದೆಕೈ ಮೇಲೆ ಹೋಗಿದೆ. ಅಯ್ಯ, ಇಷ್ಟೆಲ್ಲ ಜನ ನಮಸ್ಕಾರ ಮಾಡುವಾಗ ಒಬ್ಬನು ಯಾರೋ ನಮಸ್ಕಾರ ಮಾಡ್ತಿಲ್ಲ, ಏನಿದೆ ಅಂದಾಗ ನೋಡ್ತಾ ಇದ್ದಾನೆ, ಬರ್ತಾ ಇದ್ದಾನೆ, ಮತ್ತೆ ಗಮನ ಅವನ ಮೇಲೇನೆ, ಗಮನ ಆತನ ಮೇಲೇನೆ. ಸಾವಿರಾನುಗಟ್ಟಿದ್ದಾರಲ್ಲ, ಇವರೆಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರಲ್ಲ, ಈ ನಮಸ್ಕಾರ ಬಿಟ್ಟು ಈ ನಮಸ್ಕಾರಕ್ಕೆ ಸಂತೋಷ ಪಡೋದು ಬಿಟ್ಟು ಏನ್ರಿ, ಈ ಮನುಷ್ಯನು ಮೊರ್ದೆಕೈ ಅನ್ನುವಂಥ ಈ ಮನುಷ್ಯನು ನಮಸ್ಕಾರ ಯಾಕೆ ಮಾಡ್ತಾ ಇಲ್ಲ? ಆದ್ದರಿಂದ ಯಾರಿವನು? ಕುಟುಂಬ ಏನು ಎಲ್ಲ ವಿಚಾರ ಮಾಡಿ ಈ ಮನುಷ್ಯನನ್ನು ಮಾತ್ರವಲ್ಲ, ಟೋಟಲ್ ಇವರ ಕುಟುಂಬ ಎಲ್ಲವನ್ನು ಸರ್ವನಾಶ ಮಾಡೋಣ ಎನ್ನುವಂಥ ಅಪ್ಪಣೆ ಕೊಡ್ತಾನೆ ಪ್ರಿಯರೇ.
ಈ ಮನುಷ್ಯನನ್ನು ಮಾತ್ರ ಬೇಡ, ಎಲ್ಲರನ್ನು, ಅವರು ಕುಟುಂಬ, ಅವರು ಗೋತ್ರ ಸಹಿತವಾಗಿ. ಇವಾಗ ಆತನ ವಿಷಯದಲ್ಲಿ ಒಂದು ವೇಳೆ ಆಲೋಚನೆ ಮಾಡಿದರೆ ಬೇರೆ ಇತ್ತು. ಗೋತ್ರದ ಮೇಲೆ ಕೈ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾನಲ್ಲ, ಗೋತ್ರದ ಮೇಲೆ ಕೈ ಹಾಕೋದಕ್ಕೆ ಅಂದರೆ ಇವನಿಗೆ ಕೋರಿಕೆ ಎಷ್ಟಪ್ಪ ಅಂತ ನೋಡುವಾಗ ಆ ಮೊರ್ದೆಕೈ ಮೂಲಕ ನಮಸ್ಕಾರ ಹೊಡಿಸ್ಕೊಳ್ಬೇಕು. ಹೇಗಾದರೂ ಮಾಡಿ ಮೊರ್ದೆಕೈ ಮೂಲಕ ನಮಸ್ಕಾರ ಮಾಡಿಸ್ಕೊಳ್ಬೇಕು. ನಮಸ್ಕಾರ ಮಾಡಿಲ್ಲ ಅಂದರೆ ಟೋಟಲ್ ಆ ಕುಟುಂಬ ಮಾತ್ರವಲ್ಲ, ಅವರ ಗೋತ್ರದಲ್ಲಿ ಎಲ್ಲರನ್ನು ಸಾಯಿಸಬೇಕು ಎನ್ನುವುದು ಕುತಂತ್ರ ಮಾಡ್ತಾನೆ. ಕುತಂತ್ರ ಮಾಡಿದಾಗ ಏನು ನಡೆಯುತ್ತೆ? ಆಜ್ಞೆನೂ ತರಿಸ್ಕೊಳ್ತಾನೆ. ಕೊನೆಯದಾಗಿ ಮೊರ್ದೆಕೈ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಎಸ್ತೇರಳಿರ್ತಾಳಲ್ಲ ರಾಣಿ ಬಂದು ಎಸ್ತೇರಳ ರಾಣಿ ಮೊರ್ದೆಕೈ ಮಗಳು, ಆತ್ಮೀಯ ಮಗಳು ಬೆಳೆಸ್ಕೊಂಡಿರ್ತಾನೆ. ಕೊನೆಯದಾಗಿ ಎಸ್ತೇರಳಿಗೆ ತಿಳಿಸ್ತಾಳೆ. ಎಸ್ತೇರಳಿಗೆ ತಿಳಿಸಿದಾಗ ಅಹಷ್ವೇರೋಷನ ಬಳಿಯಲ್ಲಿ ಮಾತಾಡ್ತಾಳೆ. ಮಾತಾಡಿದ ಮೇಲೆ ಪ್ರಿಯರಾದ ದೇವರ ಮಕ್ಕಳಿರ, ಮೊರ್ದೆಕೈಗೋಸ್ಕರ ಒಂದು ಉರುಳಾಕೋದಕ್ಕೆ, ಮೊರ್ದೆಕೈನ ಉರುಳಾಕಬೇಕು ಅನ್ನೋದು ದೊಡ್ಡದೊಂದು ಕಂಬವನ್ನು ಏರ್ಪಾಟ್ ಮಾಡಿರ್ತಾನೆ, ಮರವನ್ನು. ಆ ಮರದ ಮೇಲೆ ಕೊನೆಯದಾಗಿ ಆ ಹಾಮಾನನೇ ಕೊಲ್ಲಲ್ಪಡ್ತಾನೆ. ಅದು ಎಲ್ಲಿರ್ತಪ್ಪ ಅಂತ ನೋಡುವಾಗ ಎಸ್ತೇರಳ ಗ್ರಂಥ 7ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು ನೋಡೋಣ ಪ್ರಿಯರು. 9-10, 7ನೇ ಅಧ್ಯಾಯ 9ನೇ ವಚನ 10ನೇ ವಚನ, 9ನೇ ವಚನ 10ನೇ ವಚನ. ಇದಲ್ಲದೆ ಅರಸನ ಸೇವೆ ಮಾಡುತ್ತಿದ್ದ ಕಂಚುಕಿಗಳಲ್ಲೊಬ್ಬನಾದ ಹರ್ಬೋನನು, ಇಗೋ, ಈ ಹಾಮಾನನ ಮನೆಯ ಹತ್ತಿರ ಅರಸನ ಪ್ರಾಣ ರಕ್ಷಣೆಗಾಗಿ ಸಮಾಚಾರವನ್ನು ತಿಳಿಸಿದ ಮೊರ್ದೆಕೈಯನ್ನು ನೇತು ಹಾಕುವುದಕ್ಕೆ ಇವನಿಂದ ಸಿದ್ಧ ಮಾಡಲ್ಪಟ್ಟ 50 ಮೊಳ ಎತ್ತರವಾದ ಗಲ್ಲು ಮರವಿರುತ್ತದಲ್ಲ ಅನ್ನಲು ಅರಸನು ಇವನನ್ನು ಅದಕ್ಕೆ ನೇತಾಕಿರಿ ಎಂದು ಆಜ್ಞಾಪಿಸಿದನು. ಹಾಮಾನನನ್ನು ಮೊರ್ದೆಕೈಗೋಸ್ಕರ ಸಿದ್ಧ ಮಾಡಿಸಿದ ಗಲ್ಲಿಗೆ ಹಾಕಿಸಿದರು. ಅರಸನ ಕೋಪವು ಶಾಂತವಾಯಿತು. ಅಂದರೆ ಇವನು ಕೋರಿಕೆ ಎಷ್ಟಮ್ಮ? ನಮಸ್ಕಾರ ಮಾಡೋದು ದೊಡ್ಡದ ಚಿಕ್ಕದ? ಅವಶ್ಯಕತೆ ಇಲ್ಲ. ಅದರ ಬಗ್ಗೆ ಅವಶ್ಯಕತೆ ಇದೆಯಾ ಇವನಿಗೆ? ಅಲ್ಲಪ್ಪ, ನೀನು ಯಾವ ಸ್ಥಾನದಲ್ಲಿದ್ದೀಯಾ? ದೊಡ್ಡ ಸ್ಥಾನದಲ್ಲಿದ್ದೀಯಲ್ಲ. ದೊಡ್ಡ ಸ್ಥಾನದಲ್ಲಿದ್ದಾಗ ಯಾರೋ ಒಬ್ಬ ಮನುಷ್ಯನು ನಮಸ್ಕಾರ ಮಾಡಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಯಾಕೆ? ಅನೇಕ ದೇಶಗಳಿದೆ, ಅನೇಕ ದೇಶದಲ್ಲಿ ಪರಿಪಾಲನೆ ಮಾಡಬೇಕು, ವ್ಯವಹಾರ ನೋಡಬೇಕು, ಒಳ್ಳೆಯದು ಕೆಟ್ಟದ್ದು ನೋಡಬೇಕು. ಅದನ್ನು ಬಿಟ್ಟು ನಮಸ್ಕಾರದ ಬಗ್ಗೆ ಚಿಂತೆ ನಿನಗೆ ಯಾಕೆ? ದೊಡ್ಡ ಸ್ಥಾನ ಇದೆಯಲ್ಲ, ಉನ್ನತ ಸ್ಥಾನ ಇದೆಯಲ್ಲ. ಉನ್ನತ ಸ್ಥಾನ ಇದ್ದಾಗ ಆ ಸ್ಥಾನವನ್ನು ಪಕ್ಕಕ್ಕಿಟ್ಟು ಯಾರೋ ಒಬ್ಬರು ನಮಸ್ಕಾರ ಮಾಡಿಲ್ಲ ಎನ್ನುವಂಥದ್ದು, ಅದನ್ನು ಒಂದು ಆಲೋಚನೆ ಮಾಡಿ ಸೈಕೋ ಆಗಿ ಹೊಟ್ಟೆ ಕಿಚ್ಚುಪಟ್ಟು ಆಮೇಲೆ ಆ ಮೊರ್ದೆಕೈಯನ್ನು ಕೊಂದಾಕೋಬೇಕು ಎನ್ನುವಂಥದ್ದು ಅಲ್ಲದೆ ಟೋಟಲ್ ಯೆಹೂದ್ಯರನ್ನು ಕೊಂದಾಕಬೇಕು ಎನ್ನುವಂಥ ಕುತಂತ್ರ ಮಾಡಿದಾಗ ದೇವರು ಇಳಿತಾರೆ ಪ್ರಿಯರೇ. ದೇವರು ಇಳಿತಾರಲ್ಲಿ ಏನು ಮಾಡ್ತಾರೆ? ಎಸ್ತೇರಳ ರಾಣಿಯನ್ನು ಕಳಿಸ್ಕೊಡ್ತಾರೆ. ಹಾಮಾನನ ವಿಷಯದಲ್ಲಿ ಅಹಷ್ವೇರೋಷನ ಬಳಿಯಲ್ಲಿ ಮಾತನಾಡುವಂಥದ್ದು. ಆಮೇಲೆ ಒಟ್ಟಿನಲ್ಲಿ ಮೊರ್ದೆಕೈಗೋಸ್ಕರ ನೇಮಿಸಿರ್ತಾನಲ್ಲ ಹಾಮಾನನು, ಅದೇ ಗಲ್ಲಿಗೆ ಅವನು ನಾಶವಾಗ್ತಾನೆ. ಆ ಗಲ್ಲಿಗೆ ನಾಶವಾಗುವಂಥದ್ದು ನೋಡ್ತೀವಿ ಪ್ರಿಯರೇ. ಅಂದರೆ ಇವರ ಮಧ್ಯದಲ್ಲಿ ಕಾಣುವಂಥದ್ದು ಏನಪ್ಪ ಅಂದರೆ ಬಹಳ ಚಿಕ್ಕ ವಿಷಯಗಳು. ಅವಳು ಕೋರಿಕೊಂಡಿದ್ದು ತಿನ್ನಬೇಕು ಎನ್ನುವುದು ಬಹಳ ಚಿಕ್ಕದ್ದು, ಶಾಪ ದೊಡ್ಡದು. ಕಾಯಿನನ್ನು ಮಾಡಿದ್ದು ಕೂಡ ಚಿಕ್ಕದೇ, ಏನು ದೊಡ್ಡದೇನಲ್ಲ. ನನ್ನ ತಮ್ಮನು ಬಲಿ ಕೊಟ್ಟಿದ್ದಾನೆ, ಓಕೆ, ಸಂತೋಷ ಪಡೋದು ಬಿಟ್ಟು ಚಿಕ್ಕ ವಿಷಯದಲ್ಲಿ ಕೋಪ ಕೊಳ್ತಾನೆ, ತಮ್ಮನನ್ನು ಕೊಂದಾಕ್ತಾನೆ, ಶಾಪ ತಂದುಕೊಳ್ತಾನೆ. ಶಾಪ ಅದು. ಯಾಕೋಬನ ಅಣ್ಣನಾದ ಯೋಸೇಫನು ಅವ್ರ ವಿಷಯದಲ್ಲಿ ನೋಡುವಾಗ ಊಟದ ವಿಷಯದಲ್ಲಿ ಶಾಪ ತಂದುಕೊಳ್ತಾನೆ ಆ ಮನುಷ್ಯ. ಆಮನ್ ನೋಡುವಾಗ ಸೆಲೆಟ್ ವಿಷಯದಲ್ಲಿ ಶಾಪ ತಂದುಕೊಳ್ತಾನೆ. ಅವಶ್ಯಕತೆ ಇರಲ್ಲ. ದೇವರ ಮಕ್ಕಳ ಮೇಲೆ ಕೈ ಹಾಕೋದಕ್ಕೆ ವಿಷಯ ನೋಡುವಾಗ, ಕೋರಿಕೆ ನೋಡುವಾಗ ಚಿಕ್ಕದು, ಕೋರಿಕೆ ನೋಡುವಾಗ ಬಹಳ ಚಿಕ್ಕದ್ದು. ಒಬ್ಬ ಪ್ರವಾದಿ ಒಂದು ಊಟದಗೋಸ್ಕರ ದೇವರ ಅಪ್ಪಣೆ ಕೊಟ್ಟಿದ್ದಾರಲ್ಲ, ಆ ಅಪ್ಪಣೆಯನ್ನು ನೆರವೇರಿಸಬೇಕು. ಅವ್ರ ಮಧ್ಯದಲ್ಲಿ ಏನು ನಡೀತಾ ಇರುತ್ತೆ? ಪರಿಶೋಧನೆ ನಡೀತಾ ಇರುತ್ತೆ, ಪರೀಕ್ಷೆ ನಡೀತಾ ಇರುತ್ತೆ, ಭಕ್ತರ ಮಧ್ಯದಲ್ಲಿ ಪರೀಕ್ಷೆ ನಡೀತಾ ಇರುತ್ತೆ. ಇವಾಗ ನಮ್ಮ ಮಂಗಳೂರು ಪಟ್ಟಣದಲ್ಲಿ ಕೂಡ ಪರೀಕ್ಷೆ ನಡೀತಾ ಇದೆಯಾ?
ಬರೋದೇನು ಸೇವಕರು ತಿಂಗಳ ಒಂದು ಸಾರಿ ಬನ್ನಿ ಅಂತೇಳಿ ಎಲ್ಲರಿಗೂ ಮೆಸೇಜ್ ಕಳಿಸಿದಾಗ, ಎಲ್ಲರಿಗೂ ವಾಲ್ ಪೋಸ್ಟ್ಗಳನ್ನು ಕಳಿಸಿದಾಗ, ಬನ್ನಿ ಅಂದಾಗ ಏನ್ರಿ ಯಾಕೆ ಹೋಗೋಣ ಅಷ್ಟು ದೂರ, ಲೈವ್ ಕೊಡ್ತಾರಲ್ಲ ನೋಡೋಣ ಬಿಡು ಅಂದರೆ ದೇವರನ್ನು ಪರೀಕ್ಷೆ ಮಾಡ್ತಾರೆ. ಇದು ಕೃಪೆ ಕಾಲ ಅಂತಾಗ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ, ತಡೀತಾ ಇದ್ದಾರೆ, ದೀರ್ಘ ಶಾಂತಿಯಾಗಿದ್ದಾರೆ. ಆಗಿನ ಕಾಲದಲ್ಲಿದ್ದಂಥ ದಿನಗಳಲ್ಲ ಇದು ಕೃಪೆ ಕಾಲ ಅಂದರೆ ಬದಲಾಗೋದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನೆ. ಈ ಬದಲಾಗೋದಕ್ಕೆ ಅವಕಾಶ ಕೊಟ್ಟಾಗ ಬದಲಾವಣೆ ಹೊಂದದೆ ಹೋದರೆ ದುರ್ಗತಿ. ಏನು ಗತಿ? ದುರ್ಗತಿ. ನೀನು ದೇವ್ರಿಗೋಸ್ಕರ ಮಾತಾಡದೆ ಹೋದರೆ, ದೇವ್ರಿಗೋಸ್ಕರ ಬರದೆ ಹೋದರೆ, ದೇವರ ಸೇವೆ ನಿಮಿತ್ತವಾಗಿ ನಿಲ್ಲದೆ ಹೋದರೆ ನೆಪ ಹೇಳ್ತೀರಾ? ಯಾರಿಗೆ ಹೇಳ್ತೀರಾ ನೆಪ? ಯಾರಿಗಯ್ಯ ಹೇಳ್ತೀರಾ ನೆಪ? ಯಾರಿಗಮ್ಮ ನೀವು ಹೇಳ್ತೀರಾ ನೆಪ? ಯಾರಿಗೆ? ದೇವ್ರಿಗ? ದೀಕ್ಷಾಸ್ಥಾನ ಪಡೆದುಕೊಂಡು ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟು ದೇವ್ರಿಗೋಸ್ಕರ ನಿಂತ್ಕೊಳ್ತೀನಿ ಪ್ರಾಣ ಇರೋ ತನಕ ಅಂತ ಪ್ರಮಾಣ ಮಾಡಿದ ಮೇಲೆ ಮತ್ತೆ ಯಾವುದೋ ಒಂದು ವಿಷಯದಲ್ಲಿ ನೆಪ ಮಾಡಿಕೊಂಡು ಸಭೆಗೆ ಬಾರದೆ ಹೋದರೆ, ನೆಪ ಮಾಡಿಕೊಂಡು ಸಭೆಗೆ ಬರಲ್ಲ ಅಂತ ಹೇಳಿದರೆ ದೇವರು ಸಹಿಸ್ತಾರಾ? ಸಮಯ ಕೊಡ್ತಾರೆ, ಸರಿಪಡಿಸ್ಕೊಂಡು ಪಶ್ಚಾತ್ತಾಪ ಪಟ್ಟು ಪ್ರತಿಯೊಬ್ಬರು ಬರಬೇಕು, ಸಹವಾಸದಲ್ಲಿರಬೇಕು, ದೇವರ ಸೇವೆಯಲ್ಲಿರಬೇಕು. ಯಾರೋ ಫೋನ್ ಮಾಡಿಲ್ಲ, ಯಾರೋ ಮಾತಾಡಿಲ್ಲ, ಬೇಡ. ನಮ್ಮನ್ನು ದುರ್ಗತಿಗೆ ನಡೆಸುವಂಥದ್ದು, ನಮ್ಮನ್ನು ದುರ್ಗತಿಗೆ. ಇಸ್ಕರಿಯೋತ ಯೂದ ಇದ್ದಾನೆ, ಕೇವಲ 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ಪ್ರಭುವನ್ನೇ ಪಕ್ಕಕ್ಕಿಡ್ತಾನೆ. ಇವತ್ತು ಕೂಡ ಉದ್ಯೋಗದಗೋಸ್ಕರ ದೇವರನ್ನು ಪಕ್ಕಕ್ಕಿಟ್ಟೋರಿದ್ದಾರೆ, ಸಂಪಾದನೆಗೋಸ್ಕರ ದೇವರನ್ನು ಪಕ್ಕಕ್ಕಿಟ್ಟಿದ್ದಾರೆ. ಮದುವೆ ಆಗಿಲ್ಲ, ಹುಡುಗಿ ಕೊಡಲ್ಲ ಅಂತೇಳಿ ಅನ್ಯರ ಬಳಿಯಲ್ಲಿ ಸೇರಿದವರಿದ್ದಾರೆ, ಅನ್ಯರ ಸಹವಾಸ ಮಾಡಿದವರಿದ್ದಾರೆ. ನಮಗೆ ಹುಡುಗಿಯರನ್ನು ಯಾರು ಕೊಡ್ತಾ ಇಲ್ಲ, ಅದಕ್ಕೆ ನಾವು ಅವರು ಸಹವಾಸ ಮಾಡ್ತೀವಿ ಅಂತೇಳಿ ದೇವರನ್ನು ಪಕ್ಕಕ್ಕೆ ಇಟ್ಟು ಕಾರ್ಯಕ್ರಮಗಳು. ಕೆಲಸ ಇದೆ ಎಂದು ಬರಲ್ಲ ಅಂತೇಳಿ, ಅಂದರೆ 1 ತಿಂಗಳ ಕೆಲಸ ಮಾಡಿದ್ದಿರಲ್ಲಯ್ಯ, 1 ದಿನ 2 ಗಂಟೆ 3 ಗಂಟೆ ಬರೋಕ್ಕಾಗಲ್ವಾ? ಈ ಟೋಟಲಿ ಕರ್ನಾಟಕದಲ್ಲಿ ಬಹಳ ಕೆಲಸ ಇದೆ ಅಂತ ಗೊತ್ತು, ಸೇವೆಯಲ್ಲಿ ಇರಬೇಕಂತ ಗೊತ್ತು, ಪ್ರಾರ್ಥನೆಯಲ್ಲಿ ಇರಬೇಕಂತ ಗೊತ್ತು, ಯಾವುದೋ ಒಂದು ಕೆಲಸ ನೆಪ ಹೇಳಿಕೊಂಡು ಬಂದಿಲ್ಲ ಅಂದರೆ ಯಾರಿಗೆ ನೀವು ಲೆಕ್ಕ ಕೊಡಬೇಕಾಗತ್ತೆ ಹೇಳಿ? ನನಗಲ್ಲ, ನನಗೆ ಬೇಕಾಗಿಲ್ಲ. ನಾನೊಬ್ಬ ಸೇವಕನು ಮಾತ್ರ. ಒಂದು ವೇದನೆ ಇರುತ್ತೆ, ಅದನ್ನು ಮಾತ್ರ ನಾನು ಪ್ರಾರ್ಥನೆ ಮಾಡ್ತೀನಿ, ದೇವ್ರ ಮಾತು ಇದ್ದಾಗ ಹೇಳ್ತೀನಿ. ಯಾರಿಗೋ ಭಯಪಟ್ಟು, ಯಾರಿಗೋ ಒಳಪಟ್ಟು ನಾನು ಸೇವೆ ಮಾಡೋಕ್ಕೆ ಹೋಗಲ್ಲ. ಅವತ್ತು ಮಾಡಿಲ್ಲ, ಇವತ್ತು ಮಾಡೋಕ್ಕೆ ಹೋಗಿಲ್ಲ. ಇಬ್ಬರಿದ್ದರೂ ಕೂಡ ನಾನು ಬಂದು ಹೋಗ್ತೀನಿ ಅಷ್ಟೇ. ನನ್ನ ಜವಾಬ್ದಾರಿ ಅದು, ನನ್ನ ಜವಾಬ್ದಾರಿ, ನನ್ನ ಬಾಧ್ಯತೆ ಅದು. ಒಬ್ಬರಿಂದ 2 ಆಗಬೇಕು, 2ರಿಂದ 4 ಮಂದಿ ಆಗಬೇಕು. ಫೋನ್ ಮಾಡ್ಕೊಳ್ಬೇಕು, ಒಬ್ರಿಗೊಬ್ಬರು ಮಾತಾಡಬೇಕು. ನಾನು ಮಾತಾಡೋ ಅವಶ್ಯಕತೆ ಇಲ್ಲ, ಮಾತಾಡಬೇಕು. ವಾಕ್ಯದ ಪ್ರಕಾರ ಸರಿನಾ? ವಾಕ್ಯದ ಪ್ರಕಾರ ಕರೆಕ್ಟ್ ಇದೆಯಾ? ಇದು ದೇವರ ಸಭೆನಾ? ದೇವರ ಸಭೆ ಇದು ಗೊತ್ತಾದ ಮೇಲೆ ಒಬ್ರಿಗೊಬ್ಬರು ಮಾತಾಡಿಕೊಂಡು ಸರಿಪಡಿಸಿಕೊಂಡು, ಎಷ್ಟೇ ಕಷ್ಟಗಳಿದ್ದರೂ ಕೂಡ ನಾವು ಸಭೆಯ ಸಹವಾಸದಲ್ಲಿ ನಾವು ಇರಬೇಕಾಗತ್ತೆ. ಅಲ್ಲಿ ಏನು ಅಡ್ಡ ಬರುತ್ತೆ? ಒಂದು ಏನೋ ಸೈಕೋ ಅಡ್ಡ ಬರ್ತಾ ಇದೆ, ಏನೋ ಹೊಟ್ಟೆ ಕಿಚ್ಚು ಅಡ್ಡ ಬರ್ತಾ ಇದೆ, ಏನೋ ಬರ್ತಾ ಇದೆ ನಮ್ಮ ಹೃದಯದಲ್ಲಿ, ಏನೋ ಅಡ್ಡ ಬರ್ತಾ ಇದೆ ನಮ್ಮ ಹೃದಯದಲ್ಲಿ. ಯಾರೋ ನಮ್ಮನ್ನು ತಡಿತಾ ಇದ್ದಾರೆ. ಯಾರು ತಡಿತಾ ಇದ್ದಾರೆ? ಸೈತಾನನ ತಡಿತಾ ಇದ್ದಾನೆ. ಅವ್ರೇನು ನಿನ್ನನ್ನು ಸರಿ ಮಾತಾಡಿಸಿಲ್ವಲ್ಲ, ಅವರೇನು ಮಾತಾಡಿಸಿಲ್ಲ, ಇವರು ಮಾತಾಡಿಸಿಲ್ಲ, ಫೋನ್ ಮಾಡಿಲ್ಲ, ಇದು ಮಾಡಿಲ್ಲ, ಹೋಗಬೇಡ. ಯಾಕೆ ಹೋಗ್ತೀಯಾ? ಯಾಕಮ್ಮ ಹೋಗ್ತೀಯಾ? ಪ್ರಿಯರಾದ ದೇವ್ರ ಮಕ್ಕಳಿರೋ, ಒಂದು ಆತ್ಮನ ಕಾಪಾಡಬೇಕಂದ್ರೆ ಬಹಳ ಕಷ್ಟ. ಕಾಪಾಡಿದ ಮೇಲೆ ನಿಲ್ಲಿಸೋದಕ್ಕೆ ಇನ್ನೂ ಕಷ್ಟ. ಆಮೇಲೆ ಅವ್ರವ್ರಿಗೆ ಪರಿಚಯ ಮಾಡ್ತೀವಿ. ಇವ್ರೇನು ಮಾಡ್ತಾರೆ? ಒಳಗೆ ಫೋನ್ ನಂಬರ್ ತೊಗೊಂಡು ಅವ್ರಿಗೆ ಮಾತಾಡಿ, ಇವ್ರನ್ನ ತೊಗೊಂಡು ಏನೇನೋ ನಡೆಸ್ತಾ ಇರ್ತದೆ, ದಾರಿ ತಪ್ಪಿಸ್ತಾ ಇರ್ತಾರೆ. ಒಂದು ರೀತಿಯಲ್ಲಿ ದುಃಖ ಆಗ್ತಾ ಇರುತ್ತೆ ಪ್ರಿಯರೇ. ಅದು ದೇವ್ರಿಗೆ ಒಪ್ಪಿಸ್ತಾ ಇರ್ತೀನಿ. ನನ್ನ ಕೆಲಸ ಏನು ಅದನ್ನು ನಾನು ಮಾಡ್ಕೋಬೇಕು. ನನ್ನ ಕೆಲಸ ನಾನು ಮಾಡಬೇಕು. ನನ್ನ ಸೇವೆ ಜವಾಬ್ದಾರಿ ಏನಿದೆ ಅದನ್ನು ನಾನು ಮಾಡಬೇಕು. ಅನನೀಯನು ಸಪ್ಪೇರಳು, ಇವರು ಕೂಡ ದೇವರ ಸಭೆಯಲ್ಲಿ ಸುಳ್ಳು ಹೇಳ್ತಾರೆ. ಅಮ್ಮ, ಅಯ್ಯ, ಇಷ್ಟಕ್ಕೆ ಖರೀದಿ ಮಾಡಿದ್ದೀರಾ ಹೊಲವನ್ನು? ಹೌದು. ಏನು ಮಾಡಿದ್ದಾರೆ? 2 ಗಂಡ ಹೆಂಡತಿ.
ಅಂದರೆ ಸಭೆಯವರೆಲ್ಲರೂ ಕೂಡ ಒಗ್ಗಟ್ಟಾಗಿ ತಮ್ಮ ತಮ್ಮ ಆಸ್ತಿಯನ್ನು ಮಾರಿ ದೇವರ ಸೇವಕರು ಒಪ್ಪಿಸಿದ್ದಾರೆ. ಯಾಕೆಪ್ಪ ಅಂದರೆ ಟೋಟಲ್ ನಾವೆಲ್ಲರೂ ಒಂದೇ, ಇದು ದೇವರ ರಾಜ್ಯ, ಬಡವರು ಶ್ರೀಮಂತರು ಏನು ಭೇದ ಬೇಡ, ಒಗ್ಗಟ್ಟಾಗಿ ಊಟ ಮಾಡೋಣ, ಒಗ್ಗಟ್ಟಾಗಿ ಇರೋಣ, ಒಗ್ಗಟ್ಟಾಗಿ ಜೀವಿಸೋಣ, ಒಟ್ಟಿನಲ್ಲಿ ದೇವರ ಸಭೆಯನ್ನು ಅಭಿವೃದ್ಧಿ ಮಾಡೋಣ. ಇದರಲ್ಲಿ ನಾವು ಚಿಕ್ಕವ್ರು ಬೇಡ ದೊಡ್ಡವ್ರು ಬೇಡ, ಎಲ್ಲರೂ ಒಗ್ಗಟ್ಟಾಗಿರೋಣ, ಒಂದಾಗಿರೋಣ, ದೇವರ ರಾಜ್ಯ ಸುವಾರ್ತೆಯನ್ನು ಪ್ರಪಂಚಕ್ಕೆ ಹರಡಿಸೋಣ ಅಂತೇಳಿ ಅವರು ಸ್ಥಿರವಾಗಿ ನಿಂತ್ಕೊಂಡು ದೃಢವಾಗಿ ಕೆಲಸ ಮಾಡುವಂಥ ಆ ಸಮಯದಲ್ಲಿ ಇವರಿಬ್ಬರು ಏನು ಮಾಡಿದ್ದಾರೆ, ಸ್ವಲ್ಪ ಪಕ್ಕಕ್ಕಿಟ್ಟು ನಾವು ಇಷ್ಟಕ್ಕೆ ತಂದು ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳಿ ಮೋಸ ಹೋಗ್ತಾರೆ. ಅವತ್ತೇ ಪ್ರಾಣವನ್ನು ಕಳ್ಕೊಳ್ತಾರೆ. ಅವರ ಹಾಗೆ ಎಷ್ಟು ಸಾರಿ ಸುಳ್ಳು ಹೇಳಿದ್ದೀವಿ, ಎಷ್ಟು ಸಾರಿ ತಪ್ಪು ನಡೆದಿದೆ, ಎಷ್ಟು ಸಾರಿ ತಪ್ಪು ನಡೆದರೂ ಕೂಡ ನಮ್ಮ ಬದುಕುಗಳು ಏನ್ರಿ ದೇವರ ಬಳಿಯಲ್ಲಿ ಬಂದು ಸರಿಯಾಗ್ತಾ ಇಲ್ಲ. ಏನ್ರಿ ಯೇಸು ಕ್ರಿಸ್ತರು ಎಲ್ಲರೂ ಬಿಟ್ಟು ಹೋಗ್ತಾರೆ, 12 ಮಂದಿ ಮಾತ್ರ ಉಳ್ಕೊಳ್ತಾರೆ. ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದವರು ಎಷ್ಟು ಸಾವಿರಾನುಗಟ್ಟಲೆ ಜನ ಬಂದಿದ್ದಾರೆ. ಒಂದು ಸಾರಿ ಕಠಿಣವಾಗಿ ಮಾತಾಡಿದಾಗ ಎಲ್ಲರೂ ಬಿಟ್ಟು ಹೋಗ್ತಾರೆ, 12 ಮಂದಿ ಮಾತ್ರ ನಿಂತ್ಕೊಳ್ತಾರೆ. ನೀವು ಕೂಡ ನನ್ನನ್ನು ಬಿಟ್ಟು ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ಪ್ರಭುವೇ, ಎಲ್ಲಿಗೆ ಹೋಗಬೇಕು? ನೀವು ಜೀವಸ್ವರೂಪನಾದ ದೈವ ಕುಮಾರ ಅಂತ ಗೊತ್ತಾಗಿದೆ. ಅಂದರೆ ಸತ್ಯ ಗೊತ್ತಾದಾಗ, ಕಠಿಣವಾಗಿ ಮಾತಾಡಿದಾಗ ಜನ ಬಿಟ್ಟು ಹೋಗ್ತಾರಾ? ಬಿಟ್ಟು ಹೋಗೋದಕ್ಕೆ ಕಾರಣ ಈ ಲೋಕದಲ್ಲಿ ಚಿಕ್ಕ ಚಿಕ್ಕ ಕಾರಣಗಳೇ, ದೊಡ್ಡ ಕಾರಣಗಳೇನಿಲ್ಲ. ದೇವರ ಸಭೆಯನ್ನು, ದೇವರ ಸಹವಾಸವನ್ನು ಬಿಟ್ಟು ಹೋಗೋದಕ್ಕೆ ಕಾರಣ ಲೋಕದ ಕೋರಿಕೆಗಳು. ಪ್ರಿಯರಾದ ದೇವರ ಮಕ್ಕಳಿರ, 4 ಮಂದಿಯನ್ನು ನೀವು ಸಂಪಾದನೆ ಮಾಡಿಕೊಳ್ಬೇಕಾದ್ರೆ ದೇವರ ಪ್ರೀತಿಯಿಂದನೇ ಸಾಧ್ಯವಾಗುತ್ತೆ. ಯಾವುದರಿಂದ ಸಾಧ್ಯವಾಗುತ್ತೆ? ದೇವರ ಪ್ರೀತಿಯಿಂದ ಸಾಧ್ಯವಾಗುತ್ತೆ. ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು. ನನ್ನ ಮೂಲಕ ನಿಮಗೇನಿದೆ? ನಿತ್ಯ ಜೀವ ಇದೆ. ಬನ್ನಿ ನನ್ನ ಬಳಿಯಲ್ಲಿ, ನನ್ನ ಮಾತಿಗೆ ವಿಧೇಯರಾಗಿ ಭಯ ಭಕ್ತಿಯಿಂದ ನಡೀರಿ. ಚಿಕ್ಕ ಚಿಕ್ಕ ಕೋರಿಕೆಗಳು ಬೇಡ. ಈ ಲೋಕದಲ್ಲಿ ಯಾರೋ ಹೊಗಳ್ತಾರೇನೋ ಅಂಥದ್ದು ಬೇಡ, ಬಿಟ್ಬಿಡಿ. ಯಾರ ಮೂಲಕ ಹೆಸರು ಪಡಿಬೇಕು, ಬಿಟ್ಬಿಡಿ, ಬೇಡ. ಸುಳ್ಳು ಬೇಡ, ಅನ್ಯಾಯ ಬೇಡ, ಮೋಸ ಬೇಡ. ವಾಕ್ಯದ ಪ್ರಕಾರ ನ್ಯಾಯದಿಂದ ಬದುಕಿ, ಲೋಕದಲ್ಲಿ ಬದುಕಿ ನನ್ನ ಪ್ರೀತಿಯನ್ನು ಸಾರಿ. ಯಾಕೆಂದರೆ ತಿಳಿಯದ ಜನರು ಬಹಳ ಮಂದಿ ಮೋಸ ಹೋಗ್ತಾ ಇದ್ದಾರೆ. ನನ್ನ ಹೆಸರಿನಲ್ಲೇ ಮೋಸ ಹೋಗ್ತಾ ಇದ್ದಾರೆ, ಯೇಸು ಕ್ರಿಸ್ತರ ಹೆಸರಿನಲ್ಲೇ ಮೋಸ ಹೋಗ್ತಾ ಇದ್ದಾರೆ. ಮೋಸ ಹೋಗುವಂಥ ಪ್ರಜೆಗಳನ್ನು ಕಾಪಾಡಬೇಕಾದರೆ ಪ್ರತಿಯೊಬ್ಬರಿಗೆ ಶೋಧನೆ ಇರುತ್ತೆ, ಕಷ್ಟ ಇರುತ್ತೆ, ಅದನ್ನು ಸಹಿಸಬೇಕು. ಎರಡನೇದಾಗಿ ಕೆಲಸ ಮಾಡಬೇಕು. ಹೇಗೆ ಮಾಡ್ತೀರಾ ಕೆಲಸ? ಪ್ರೀತಿಯಿಂದ ಮಾಡಬೇಕು. ಯಾರಿಗಾದರೂ ಸುವಾರ್ತೆ ಹೇಳ್ತೀವ? ಒಬ್ಬರಾದರೂ ಹೇಳ್ತೀವ? ಸತ್ಯವಾದ ಮಾತು ಹೇಳಿ ನಾವು ಸೇರಿಸ್ತಾ ಇದ್ದೀವ? ಅದೆಲ್ಲರೂ ಕೂಡ ಕೆಲಸ ಮಾಡಿದಾಗ ಖಂಡಿತವಾಗಿ ಆಗುತ್ತೆ ಪ್ರಿಯರೇ. ಕೊನೆಯದಾಗಿ ಯೋಹಾನನು ಬರೆದ ಸುವಾರ್ತೆ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 37ನೇ ವಚನ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 37ನೇ ವಚನವನ್ನು ನೋಡಿ ಪ್ರಿಯರೇ. ಆತನು ಅವರ ಮುಂದೆ ಅಷ್ಟು ಸೂಚಕ ಕಾರ್ಯಗಳನ್ನು ಮಾಡಿದರೂ ಅವರು ಆತನನ್ನು ನಂಬಲಿಲ್ಲ. ಎಷ್ಟೋ ಸೂಚಕ ಕಾರ್ಯಗಳು, ಒಂದಲ್ಲ ಎರಡಲ್ಲ, ಬಹಳ ಸೂಚಕ ಕಾರ್ಯಗಳನ್ನು ಮಾಡಿದರೂ ನಂಬಲಿಲ್ಲ. ಏನಾಗಿದ್ದಾರೆ? ಕೆಲವರು ಪರಿಶಾರಿಗೆ ಭಯಪಟ್ಟಿದ್ದಾರೆ, ಹಂಚಿಕೊಂಡಿದ್ದಾರೆ. ಇನ್ನು ಕೆಲವರು ಅವ್ರ ಕುಟುಂಬದಲ್ಲೇ ಹಂಚಿಕೊಂಡಿದ್ದಾರೆ. ಮತ್ತು ಕೆಲವರು ಸುಮ್ಮನೆ ಬಂದಿದ್ದಾರೆ, ಹೋಗಿದ್ದಾರೆ. ಅದ್ಭುತಗಳನ್ನು ನೋಡಿದ್ದಾರೆ, ಸೂಚಕ ಕ್ರಿಯೆಗಳನ್ನು ನೋಡಿದ್ದಾರೆ. ಎಲ್ಲ ನೋಡಿದ್ರು ಕೂಡ ನಂಬಲಿಲ್ಲಂತೆ ಪ್ರಭುವನ್ನು. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ, ಆದದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕಲ್ಲ. ಹೆಚ್ಚಾಗಿ ಲಕ್ಷ್ಯ ಕೊಡಬೇಕು, ಹೆಚ್ಚಾಗಿ ಗಮನ ಕೊಡಬೇಕು. ಅದರ ವಿಷಯದಲ್ಲಿ, ಯಾವ ವಿಷಯದಲ್ಲಿ? ದೇವರ ವಾಕ್ಯದ ವಿಷಯದಲ್ಲಿ. ನಾವು ಕೇಳಿದ ಎಷ್ಟೋ ಮಹತ್ವವಾದಂಥ ವಾಕ್ಯಗಳನ್ನು ಕೇಳಿದ್ವಿ. ಸಾಯಂಕಾಲ ಕೇಳ್ತಾ ಇರ್ತೀವಿ, ಪ್ರತಿ ಬೆಳಗ್ಗೆ ಕೇಳ್ತಾ ಇರ್ತೀವಿ, ಭಾನುವಾರ ಕೇಳ್ತಾ ಇರ್ತೀವಿ. ಎಷ್ಟೋ ವಾಕ್ಯಗಳನ್ನು ಕೇಳಿದ್ದೀವಲ್ಲ, ಕೇಳಿದ ಮೇಲೆ ಅದಕ್ಕೆ ಲಕ್ಷ್ಯ ಕೊಡಬೇಕಲ್ಲ, ಅದಕ್ಕೆ ಗಮನ ಕೊಡಬೇಕಲ್ಲ. ಗಮನ ಕೊಟ್ಟು ವಾಕ್ಯದ ಪ್ರಕಾರ ಜೀವಿಸ್ಬೇಕಲ್ಲ. ಎಷ್ಟು ಮಂದಿ ಜೀವಿಸ್ತಾ ಇದ್ದೀವಿ? ಆಮೇಲೆ ನೋಡಿ ಕೆಳಗಡೆ ಮಾತು, ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷವಾದ ರಕ್ಷಣೆಯನ್ನು
ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು. ಆತನಿಂದ ಕೆಲವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮನ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. ದೇವರು ಅವ್ರ ಮಾತಿಗೆ ಸಾಕ್ಷಿ ಕೊಟ್ಟಿದ್ದಾನೆ. ಅದ್ಭುತಗಳು, ಸೂಚಕ ಕ್ರಿಯೆಗಳು ಎಲ್ಲ ಕೊಟ್ಟು ಕೊನೆಯದಾಗಿ ಸ್ಥಿರಪಡಿಸಿದ್ದಾನೆ ಅಂದರೆ ಸತ್ಯವೇದ ಗ್ರಂಥವನ್ನು ಬರೆಸಿದ್ದಾನೆ, ನಿಮ್ಮ ಮನೆಗೆ ತಲುಪಿಸಿದ್ದಾನೆ. ದೇವರು ಟೋಟಲ್ ಪ್ರತಿ ದೇಶದಲ್ಲಿ ಅನೇಕ ಭಾಷೆಗಳಲ್ಲಿ ಕೊಡಲ್ಪಟ್ಟಿದ್ದಾನೆ. ದೇವರು ಇದನ್ನು ನಿರ್ಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳೋದು ಹೇಗೆ? ರಕ್ಷಣೆ ಅನೇಕರು ತಪ್ಪಿಸಿಕೊಳ್ತಾ ಇದ್ದಾರೆ. ಆ ತಪ್ಪಿಸಿಕೊಳ್ಳೋದಕ್ಕೆ ಕಾರಣರು ದೇವರ ಸೇವಕರು ಕೂಡ ಆಗ್ತಾ ಇದ್ದಾರಾ, ವಿಶ್ವಾಸಿಗಳು ಕೂಡ ಆಗ್ತಾ ಇದ್ದಾರಾ? ಈ ವಿಶ್ವಾಸಿಗಳೇನಪ್ಪ ಅಂದರೆ ಬೈಬಲ್ ಗ್ರಂಥವನ್ನು ಪಕ್ಕಕ್ಕಿಟ್ಟು ಇವ್ರು ಹೇಳಿದ್ದೇ ಸತ್ಯ ಅಂತ ನಂಬಿ ಮೋಸ ಹೋಗುವಂಥದ್ದು. ಎಲ್ಲರನ್ನು ಪ್ರೀತಿಸ್ಬೇಕು. ನಾನು ಹೇಳೋದೇನೆಂದರೆ ಎಲ್ಲರನ್ನ ಪ್ರೀತಿಸಬೇಕು. ವಾಕ್ಯದ ಪ್ರಕಾರ ಯಾವುದಿದೆಯೋ ಅದನ್ನು ನೋಡಬೇಕು, ಹತ್ತಿರವಾಗಬೇಕು, ದೇವರಿಗೆ ಹತ್ತಿರ ಆಗಿ ಒಳಪಟ್ಟು ಭಯ ಭಕ್ತಿಯಿಂದ ಜೀವಿಸಬೇಕು. ನನ್ನಂತೆ ನನ್ನ ನೆರೆಯವರನ್ನು ಕೂಡ ಪ್ರೀತಿಸಬೇಕೆಂದರೆ ದೇವರ ವಾಕ್ಯಗಳನ್ನು ಪ್ರೀತಿಯಿಂದ ಸಾರಿ ಇನ್ನೊಬ್ಬರನ್ನ ಕಾಪಾಡುವಂಥದ್ದು. ನಿನ್ನ ಆತ್ಮವನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಪ್ರಯಾಸ ಪಡ್ತಾ ಇದ್ದೀರಾ? ನಿನ್ನಂತೆ ಪ್ರೀತಿ ಅಂದರೆ ನಿನ್ನನ್ನು ನೀವು ಪ್ರೀತಿ ಮಾಡ್ಕೊಳ್ತೀವಿ ಅಂದರೆ ಅರ್ಥ ಏನು? ನಾನು ಹೇಗಾದರೂ ಮಾಡಿ ಕಾಪಾಡಲ್ಪಡಬೇಕು, ನಾನು ಹೇಗಾದರೂ ಮಾಡಿ ರಕ್ಷಣೆ ಹೊಂದಬೇಕು ಎನ್ನುವಂಥದ್ದು ಇದೆಯಲ್ವ? ಅಂದರೆ ನಮ್ಮನ್ನು ನಾವು ಪ್ರೀತಿಸ್ಕೊಳ್ತಾ ಇದ್ದೀವ, ಅದೇ ಪ್ರಕಾರ ಇನ್ನೊಬ್ಬರನ್ನ ಪ್ರೀತಿಸಬೇಕು ಅಂತ ಹೇಳ್ತಾರೆ. ಇನ್ನೊಬ್ಬರನ್ನು ಪ್ರೀತಿಸಬೇಕಂದ್ರೆ ಇನ್ನೊಬ್ಬರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ, ಇನ್ನೊಬ್ಬರನ್ನ ರಕ್ಷಣೆ ಮಾರ್ಗ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ. ಶ್ರೇಷ್ಠವಾದಂಥ ಭಾಗ್ಯ ಇನ್ನು ಬಹಳ ಇರುತ್ತೆ ರೀ. ಏನು ವಿಷಯ? ಅಂಶ ಹೆಸರೇನು? ಅಭಿಲಾಷೆ ಬಹಳ ಚಿಕ್ಕದ್ದು, ಅಪಾಯ ಬಹಳ ದೊಡ್ಡದು. ಚಿಕ್ಕ ಕೋರಿಕೆಗೋಸ್ಕರ ದೊಡ್ಡ ಅಪಾಯವನ್ನು ತಂದುಕೊಂಡಿರುವಂಥ ಲೋಕ. ಇವಾಗ ಕ್ರೈಸ್ತ ಸಮಾಜ ಹೇಗಿದೆ, ಎಲ್ಲಿದ್ದಾರೆ ಒಂದು ಸರಿ ಆಲೋಚನೆ ಮಾಡಿ. ಆದ್ದರಿಂದ ಪ್ರಿಯರಾದ ದೇವ್ರ ಮಕ್ಕಳಿರ ಭಕ್ತಿ, ನಂಬಿಕೆ, ವಿಶ್ವಾಸ ಇವೆಲ್ಲ ಕಾಪಾಡಿಕೊಳ್ಬೇಕು, ಪ್ರೀತಿಯನ್ನು. ಈಗ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಇಷ್ಟು ತನಕ ನಿಮ್ಮ ಮಾತುಗಳನ್ನು ಇದ್ದ ಹಾಗೆ ಹೇಳಿದ್ದೀನಿ. ಕೇಳಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಎಲ್ಲರನ್ನು ಬಲಪಡಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಈ ಮಂಗಳೂರು, ಉಡುಪಿ, ಕುಂದಾಪುರ ಈ ಪರಿಸರ ಪ್ರಾಂತದಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಬಲಪಡಿಸಿ. ಅದೇ ರೀತಿಯಲ್ಲಿ ದೂರ ಪ್ರಾಂತದಿಂದ ಬಂದಿದ್ದಾರೆ ತಂದೆ, ನಿಮ್ಮ ಮಕ್ಕಳನ್ನು ಬಲಪಡಿಸಿ. ಇನ್ನು ಹೆಚ್ಚಾಗಿ ನಿಮ್ಮ ಜ್ಞಾನದಲ್ಲಿ ಬೆಳೆದು ಭಕ್ತಿಯಿಂದ ಜೀವಿಸಿ ಈ ರಾಜ್ಯ ಸುವಾರ್ತೆ ಕರ್ನಾಟಕದಲ್ಲಿ ಪ್ರತಿ ಮೂಲೆಯಲ್ಲಿ ತಲುಪುವಂತೆ ಸಹಾಯ ಮಾಡಿ. ನಮ್ಮನ್ನು ಬಲಪಡಿಸಿ, ವಾಕ್ಯದ ಮೂಲಕ ನಡೆಸಿ, ನಿಮ್ಮ ಸೇವೆಯನ್ನು ಅನೇಕರಿಗೆ ತಲುಪುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್.